ನಮಸ್ಕಾರ. ಮಾನ್ಸೂನ್ ಅಧಿವೇಶನ ಆರಂಭವಾಗಿತ್ತು. ಎಲ್ಲವೂ ಸುಸೂತ್ರವಾಗಿತ್ತು. ಇನ್ನು ಜಗದೀಪ್ ಧನ್ಕರ್ ಅವರ ವಿಚಾರಕ್ಕೆ ಬರುವುದಾದರೆ ಸುದೀರ್ಘ 62 ನಿಮಿಷಗಳ ಒಂದು ಸಂಸತ್ನ ಅಧಿವೇಶನವನ್ನು ನಡೆಸಿಕೊಟ್ಟಿದ್ರು. ಪ್ರತಿಪಕ್ಷಗಳು ಕೂಡ ದೇಶದ ಪ್ರಶ್ನೆಯನ್ನು, ದೇಶದ ಜನಸಾಮಾನ್ಯರ ಪ್ರಶ್ನೆಯನ್ನು ಈ ಅಧಿವೇಶನದ ಮೂಲಕ ಕೇಳಿ ಸರ್ಕಾರವನ್ನು ಪ್ರಶ್ನೆ ಮಾಡಿ ಸರ್ಕಾರವನ್ನು ಕಟ್ಟಿ ಹಾಕುವ ಎಲ್ಲ ಪ್ರಯತ್ನದಲ್ಲಿದ್ವು. ಅದೇನಾಯಿತು ಏನೋ ಗೊತ್ತಿಲ್ಲ. ನೋಡಿ, ಈ ಹಿಂದೆ ಒಂದ್ಸತಿ ಜಗದೀಪ್ ಧನ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ. ನನ್ನ ರಾಜೀನಾಮೆ ಅನ್ನೋದೇನಾದರೂ ಇತ್ತು ಅಂತ ಹೇಳಿದ್ರೆ ಅದು 2027ಕ್ಕೆ ಅಂತ ಹೇಳಿದರು. ಆದರೆ ಅದು ನಿನ್ನೆ ಹುಸಿಯಾಗಿದೆ. ಅಷ್ಟರಲ್ಲೇ ಅಂದರೆ 2025ರಲ್ಲಿ ಅವರು ರಾಜೀನಾಮೆಯ ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನೋದಾದರೆ, ಇದು ರಾಜೀನಾಮೆಯನ್ನು ಅನಾರೋಗ್ಯದ ಕಾರಣವನ್ನು ಕೊಟ್ಟು ಅವರೇ ಕೊಟ್ಟಂತಹ ರಾಜೀನಾಮೆಯ ಅಥವಾ ರಾಜೀನಾಮೆಯನ್ನು ಪಡೆದುಕೊಂಡಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆಯಾ? ಹೀಗೆ ಹಲವಾರು ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇದೆ. ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಾಶ್ರೀ. ಪ್ರತಿಯೊಂದರಲ್ಲೂ ಕೂಡ ರಾಜಕೀಯ ಮಾಡಬಾರ್ದು, ಆದರೆ ಕೆಲವೊಂದು ವಿಷಯಗಳಲ್ಲಿ ರಾಜಕೀಯ ಅನ್ನೋದು ಎದ್ದೆದ್ದು ಕಾಣುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೋಡಿ, ಮಾನ್ಸೂನ್ ಅಧಿವೇಶನ ಆರಂಭ ಆಗಿದೆ. ದೇಶದ ಜನತೆಯ ಪ್ರಶ್ನೆಯನ್ನು ಪ್ರತಿಪಕ್ಷಗಳು ಕೇಳಿ ಸರ್ಕಾರವನ್ನು ಕಟ್ಟಿ ಹಾಕಿ ಸೂಕ್ತ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳುವಂತಹ ಸನ್ನಿವೇಶದಲ್ಲಿ ರಾಜಕೀಯದ ಮತ್ತೊಂದು ಮಜಲು. ಧನ್ಕರ್ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ದಿಢೀರ್ ರಾಜೀನಾಮೆಯನ್ನು ಹಾಗಾದರೆ ಜಗದೀಪ್ ಧನ್ಕರ್ ಅವರು ನೀಡಿದ್ಯಾಕೆ? ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾದರೂ ಯಾಕೆ? ಅನಾರೋಗ್ಯದ ಕಾರಣವನ್ನು ಕೊಟ್ಟಿದ್ದಾರೆ. ಅದನ್ನು ಒಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿ ಸ್ವತಃ ಜಗದೀಪ್ ಧನ್ಕರ್ ಅವರು ಇರೋದಕ್ಕೆ ಸಾಧ್ಯ ಇಲ್ಲ. ಜಯರಾಮ್ ರಮೇಶ್ ಅವರು ಇದನ್ನೇ ಪ್ರಸ್ತಾಪ ಮಾಡಿರುವಂಥದ್ದು. ಆರೋಗ್ಯ ಸಮಸ್ಯೆಗಿಂತಲೂ ಗಂಭೀರವಾದಂಥ ಸಮಸ್ಯೆ ಇನ್ನೇನೋ ಇರಬೇಕೇನು ಅಂತ ಅವರು ಉಲ್ಲೇಖ ಮಾಡಿದ್ದಾರೆ. ಅಧಿವೇಶನದ ಮೊದಲ ದಿನವೇ ರಾಜೀನಾಮೆಯನ್ನು ಕೊಟ್ಟದಾದರೂ ಯಾಕೆ? ನಿನ್ನೆ ನೋಡಿ 62 ನಿಮಿಷಗಳ ಕಾಲ ಕಲಾಪವನ್ನು ನಡೆಸಿರ್ತಾರೆ ಇದೇ ಜಗದೀಪ್ ಧನ್ಕರ್. ರಾಜೀನಾಮೆ ನಿರ್ಧಾರ ಆಘಾತಕಾರಿಯಾಗಿದೆ. ಅಫ್ಕೋರ್ಸ್ ಇದನ್ನು ಕಾಂಗ್ರೆಸ್ ಕೂಡ ಉಲ್ಲೇಖ ಮಾಡಿದೆ. ಕೇಂದ್ರ ಸರ್ಕಾರಕ್ಕೆ ಮೊದಲೇ ಹಾಗಾದರೆ ಮಾಹಿತಿ ಇತ್ತಾ, ಅಥವಾ ವೆಲ್ ಪ್ಲ್ಯಾನ್ಡ್ ಆ್ಯಂಡ್ ಬೇಕಾದ ಸಮಯಕ್ಕೆ ತೆಗೆದುಕೊಂಡಂತಹ ಡಿಸಿಷನ್ನ ನಿರ್ಧಾರವ ಅಂತ? ಇದು ವೆಲ್ ಪ್ಲ್ಯಾನ್ಡೇ ಅನ್ನೋದಾಗಿದ್ದರೆ, ಯಾಕಂದರೆ ಇನ್ನೊಂದು ಆಯಾಮದಲ್ಲೂ ಕೂಡ ನಾವು ಈ ರಾಜೀನಾಮೆಯನ್ನು ನೋಡಬೇಕಾಗತ್ತೆ. ಈಗ ಕಾಂಗ್ರೆಸ್ ಅವರು ಉಲ್ಲೇಖ ಮಾಡ್ತಿರುವ ಪ್ರಕಾರವೇ ಇದು ವೆಲ್ ಪ್ಲ್ಯಾನ್ಡ್, ಮುಂಚೆಯೇ ಗೊತ್ತಿತ್ತು ಕೇಂದ್ರ ಸರ್ಕಾರಕ್ಕೆ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಳೋದಕ್ಕೆ ಎಲ್ಲ ರೀತಿಯ ತಯಾರಿ ನಡೆದಿತ್ತು ಅನ್ನೋದಾದರೆ ಅಧಿವೇಶನಕ್ಕೂ ಪೂರ್ವದಲ್ಲಿ ತಗೋಬೇಕಾಗಿತ್ತು. ಒಂದು ದಿವಸ ಅಧಿವೇಶನ ಆಯಿತು, ಎಂಡ್ ಆಫ್ ದ ಡೇ ಈ ನಿರ್ಧಾರಗಳು ಬರುತ್ತೆ ಅನ್ನೋದಾದರೆ ಯಾವ ಕಾರಣಕ್ಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುವಂಥದ್ದು. ಆದರೆ ಜಗದೀಪ್ ಧನ್ಕರ್ ಅವರ ವಿಚಾರಕ್ಕೆ ಬರುವುದಾದರೆ, ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಅವರು ಮಾತಾಡೋ ಸಂದರ್ಭದಲ್ಲಿ ಅವರ ರಾಜೀನಾಮೆಯ ವಿಚಾರ ಪ್ರಸ್ತಾಪವಾದಾಗ 2027ಕ್ಕೆ ಅಂತ ಹೇಳಿದರು. ಅದಕ್ಕೂ ಪೂರ್ವದಲ್ಲೇ ಈ ರಾಜೀನಾಮೆಯ ನಿರ್ಧಾರ ಅಂದರೆ ಅನಾರೋಗ್ಯವಾ ಅಥವಾ ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರವ? ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡಲಾಗದೆ ಜಗದೀಪ್ ಧನ್ಕರ್ ಅವರು ಕೂಡ ಸುಮ್ಮನಾಗ್ಬಿಟ್ರ? ಈಗ ಜಗದೀಪ್ ಧನ್ಕರ್ ಅವರು ಮಾತಾಡ್ತಾ ಇದ್ದಾರೋ ಇಲ್ವೋ, ಆದರೆ ಈ ಜಗದೀಪ್ ಧನ್ಕರ್ ಅವರ ಪರವಾಗಿ ಕಾಂಗ್ರೆಸ್ನವರು ಇವತ್ತು ಮಾತಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದು ರಾಜೀನಾಮೆಯನ್ನು ಕೊಟ್ಟಿರೋದಲ್ಲ, ಪಡೆದುಕೊಂಡಿರೋದು. ಅನಾರೋಗ್ಯಕ್ಕೂ ಮೀರಿದ ಒಂದು ಸಮಸ್ಯೆ ಅನ್ನೋದು ಎದ್ದು ಕಾಣ್ತಾ ಇದೆ. ಹೀಗೆ ಹಲವಾರು ಪ್ರಶ್ನೆಗಳಿದ್ದಾವೆ. ಇದು ಒಂದು ಭಾಗ. ಆದರೆ ನಾವು ಕರ್ನಾಟಕದ ಘನತವೆತ್ತ HD ದೇವೇಗೌಡರ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡೋದೇ ಆದರೆ, ಈಗ ಕಲಾಪಗಳು ಅಂದ ಸಂದರ್ಭದಲ್ಲಿ, ಸಂಸತ್ನಲ್ಲಿ ಆಗ್ತಿದ್ದಂತಹ ಅಧಿವೇಶನದ ಸಂದರ್ಭದಲ್ಲಿ ಅತಿ ಹೆಚ್ಚು ಸಮಯ ರಾಜ್ಯವನ್ನು ಪ್ರತಿನಿಧಿಸಿ ದೇವೇಗೌಡರು ಮಾತಾಡ್ತಿದ್ದ ಸಂದರ್ಭದಲ್ಲಿ ಜಗದೀಪ್ ಧನ್ಕರ್ ಅವರು ಮತ್ತು HD ದೇವೇಗೌಡರ ಒಂದು ಸಾಂಗತ್ಯ ಅನ್ನೋದು ಚೆನ್ನಾಗಿತ್ತು. ಅತಿ ಹೆಚ್ಚು ಕಾಲ ಅವಕಾಶವನ್ನು ಜಗದೀಪ್ ಧನ್ಕರ್ ಅವರು ಕೊಟ್ಟಿದ್ರು ಅನ್ನೋದನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂತಹ ಗೋವಿಂದರಾಜ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ಗೋವಿಂದರಾಜ್ ಅವರೇ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಕೋಗಿಲು ವೆಂಕಟೇಶ್ ಅವರಿದ್ದಾರೆ. ನಮಸ್ಕಾರ ವೆಂಕಟೇಶ್ ಅವರಿಗೆ. ಇನ್ನು JDS ವಕ್ತಾರರು ಡಾಕ್ಟರ್ ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ. AP ವಕ್ತಾರರು ರವೀಶ್ ದಾಸಪ್ಪ ಅವರಿದ್ದಾರೆ. ನಮಸ್ಕಾರ. ಗೋವಿಂದರಾಜ್ ಅವರೇ, ಜಗದೀಪ್ ಧನ್ಕರ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದ, ನೀವು ಪಡ್ಕೊಂಡಿದ್ದ? ಇಲ್ಲ ಮೇಡಮ್, ಇದು ಅವರು ಒಂದು ಭಾಳ ಸ್ಪಷ್ಟತೆಯಿಂದ ಒಂದು ಪತ್ರವನ್ನು ಬರೆದು, ಏಕೆಂದರೆ ಒಂದು ಅನಾರೋಗ್ಯದಲ್ಲಿ ಏರುಪೇರಾದಾಗ ಸಹಜವಾಗಿ ಅಧಿಕಾರಕ್ಕೆ ಅಂಟ್ಕೊಂಡು ಕೂತ್ಕೊಂಡವರೇ ಜಾಸ್ತಿ. ಎಲ್ಲ ಒಂದು ಕಡೆ ರಾಜ್ಯದ ಭಾರತದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಸಂದರ್ಭದಲ್ಲಿ ಆರೋಗ್ಯದ ಸಮಸ್ಯೆಗಳು ಕಂಡಾಗ ಸಹಜವಾಗಿ ಏನೇ ಸಮಸ್ಯೆಗಳು ಬಂದರೂ ರಾಜೀನಾಮೆ ಅನ್ನೋದು ಒಂದು ದೊಡ್ಡ ಬೆಟ್ಟದ ಥರ. ಅಂದರೆ ಅದನ್ನೆಲ್ಲ ಒಂದು ಕಡೆ ಕಿತ್ಕೊಳಕ್ಕೆ ಆಗಲ್ಲ ಅನ್ನೋದೆಲ್ಲ ಒಂದು ಕಡೆ ಅದು ಕೊಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಇನ್ನೊಂದು ನಾನಾ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಆದರೆ ಒಂದು ದೊಡ್ಡ ಇದರಿಂದ ಇವತ್ತು ಒಂದು ರಾಜೀನಾಮೆ ಕೊಡೋದ್ರ ಮೂಲಕ
ಒಂದು ಎಲ್ಲ ಒಂದು ಕಡೆ ಒಂದು ಮಾಡೆಲ್ ಆಗಿ ಈ ದೇಶದ ಕಾರ್ಯಕರ್ತರಿಗೆ ಎಲ್ಲ ಒಂದು ಕಡೆ ಒಂದು ಮಾದರಿಯಾಗಿ ಇವತ್ತು ಕಾಣಿಸ್ತಾ ಇದ್ದಾರೆ. ಯಾಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅಧಿಕಾರಕ್ಕೆ ಎಲ್ಲವನ್ನು ಬಿಡಿಸಲಾಗದ ನಂಟು, ಅಂತ ನಂಟಿನಲ್ಲಿ ಇದ್ದಾಗ ಏನೇ ಒಂದು ಹುಷಾರಿಲ್ಲ ಮತ್ತೊಂದಿಲ್ಲ ಅಂದ್ರೂ ಎಲ್ಲ ಒಂದು ಕಡೆ ನಾವು ಹಾಗೆ ಮುಂದುವರಿತೀವಿ, ಹಾಗೆ ಇರ್ತೀವಿ ಅನ್ನೋ ಒಂದು ಸಾಕಷ್ಟು ಉದಾಹರಣೆಗಳು ನೋಡಿದ್ದೀವಿ. ಆದರೆ ಇವರ ವಿಚಾರದಲ್ಲಿ ಈ ಥರ ಒಂದು ಅನಾರೋಗ್ಯದ ಒಂದು ವಿಚಾರ ಆಗ್ತಿದ್ದಂಗೆ ನನ್ನಿಂದ ಎಲ್ಲೋ ಒಂದು ಕಡೆ ಆ ಸೆಷನ್ಗಾಗಲಿ ಇನ್ನೊಂದು ಸಂದರ್ಭದಲ್ಲಿ ತೊಂದರೆ ಆಗಬಾರ್ದು, ಅದಕ್ಕೆ ಆಬ್ಸೆನ್ಸ್ ಆಗಬಾರ್ದು ಅನ್ನೋ ಒಂದು ಕಾರಣವನ್ನು ನೀಡಿ ರಾಜೀನಾಮೆ ಕೊಡೋದ್ರ ಮೂಲಕ ಇಡೀ ದೇಶದ ಯಾರ್ಯಾರು ಅಧಿಕಾರದಲ್ಲಿ ಇದ್ದಾರೆ ಅವ್ರಿಗೆ ಒಂದು ಮೆಸೇಜ್ ಮೂಲಕ ಇವತ್ತು ಎಲ್ರಿಗೂ ಒಂದು ಮಾದರಿಯಾಗಿ ಇವತ್ತು ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಯಾಕೆಂದ್ರೆ ಜಗದೀಪ್ ಧನ್ಕರ್ ಅವರು ಸಾಕಷ್ಟು ಇದ್ರ ಹಿಂದೆ ಅವರು ಪಶ್ಚಿಮ ಬಂಗಾಳದ ಗವರ್ನರ್ ಆಗಿ ರಾಜ್ಯಪಾಲರಾಗಿ ಕೆಲಸ ಮಾಡಿದಂಥವ್ರು. ಅದೇ ರೀತಿ ಅವರು ಸಂಸದರಾಗಿ ಕೇಂದ್ರ ಚಂದ್ರಶೇಖರ್ ಅವರ ಕ್ಯಾಬಿನೆಟ್ ಅಲ್ಲಿ ಕೇಂದ್ರ ವ್ಯವಹಾರಗಳ ಸಚಿವರಾಗಿ ಕೆಲಸ ಮಾಡಿದಂಥವ್ರು. ಅದೇ ರೀತಿ ಅವರು MLA ಆಗೂ ಕೂಡ ಹುಟ್ಟಿದ್ದು ರಾಜಸ್ಥಾನದಲ್ಲಾದರೂ ಅವರು ಒಡನಾಟಗಳು ನೋಡಿದ್ರೆ ಉತ್ತರ ಭಾರತದ ಎಲ್ಲ ಒಂದು ರಾಜ್ಯಗಳಲ್ಲಿ ಒಂದು 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 ಉತ್ತಮವಾದ ಸಂಬಂಧವನ್ನು ಇಟ್ಕೊಂಡು ರಾಜಕಾರಣದಲ್ಲಿ ಒಂದು ಮಾದರಿ ರಾಜಕಾರಣ ವ್ಯಕ್ತಿಯಾಗಿ ಇವತ್ತು ಹೊರಹೊಮ್ಮಿದ್ದಾರೆ. ಯಾಕೆಂದ್ರೆ ಇವತ್ತು ರಾಷ್ಟ್ರಪತಿ ಅಂತ ಒಂದು ಜಾಗವನ್ನ ಎಲ್ಲ ಒಂದ್ ಕಡೆ ಹುಷಾರಿಲ್ಲ ಅಂದ್ರೂ ತಿಂಗಳಾನ್ಗಟ್ಲೆ ಹಾಸ್ಪಿಟಲ್ ಮಲಗಿದ್ರು ಕೂಡ ಎಲ್ಲ ಒಂದ್ ಕಡೆ ಆ ಹುದ್ದೆಯಿಂದ ಕೆಳಗಿಳಿಯುವಂತ ಕೆಲಸ ಮಾಡ್ತಿರ್ಲಿಲ್ಲ. ಇವತ್ತು ಒಂದು ಆರೋಗ್ಯದ ಒಂದು ನಿಮಿತ್ತ ಎಲ್ರಿಗೂ ಇವತ್ತು ಇಡೀ ದೇಶಕ್ಕೆ ಒಂದು ಮಾದರಿಯಾದ ಒಂದು ನಡೆಯನ್ನ ಇವತ್ತು ಸನ್ಮಾನ್ಯ ಜಗದೀಪ್ ಧನ್ಕರ್ ಕಡೆಯಿಂದ ನಾವು ಕೂಡ ಒಬ್ಬ ಕಾರ್ಯಕರ್ತರಾಗಿ ನೋಡೋದಕ್ಕೆ ಖಂಡಿತವಾಗ್ಲೂ ಒಂದು ಒಳ್ಳೆ ನಿಶ್ಚಯ. ಎಲ್ಲ ಒಂದ್ ಕಡೆ ನನ್ನ ಕೈಲಿ ಆಗ್ತಾ ಇಲ್ಲ, ನನ್ನ ಕೆಲಸ ಮಾಡಕ್ ಮುಂದುವರಿಯಕ್ಕೆ ಆಗ್ತಾ ಇಲ್ಲ ಒಂದು ಸಂದರ್ಭ ನಿರ್ಮಾಣ ಆದಾಗ ಸಹಜವಾಗಿ ಈ ರೀತಿಯ ಒಂದು ನಡೆಗಳನ್ನ ನಾವು ನೋಡಿದ್ದೇ ಇಲ್ಲ. ಆದ್ರೆ ಇವತ್ತು ಒಂದು ಮಾದರಿಯಾಗಿ ಇವತ್ತು ಇಡೀ ದೇಶದ ಜನತೆಗೆ ಮತ್ತೆ ಕಾರ್ಯಕರ್ತರಿಗೆ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲಾ ಪಕ್ಷದ ನಾಯಕರ ಜೊತೆ ಉತ್ತಮ ಸಂಬಂಧವನ್ನು ಕೂಡ ಇಟ್ಕೊಂಡಿದ್ದಾರೆ. ಸೊ ಯಾರನ್ನೂ ಇದರಲ್ಲಿ ಒಂದು ನಿಷ್ಠೂರಿತವಾಗಿ ಎಲ್ಲ ಒಂದ್ ಕಡೆ ಇವ್ರನ್ನು ಕೂಡ ನಾವೆಲ್ಲ ಒಂದ್ ಕಡೆ ಅಜಾತ ಶತ್ರು ಅಂತಲೇ ಹೇಳ್ಬೋದು. ಆ ರೀತಿಯಾಗಿ ಯಾವುದೇ ಒಂದು ವಿರೋಧ ಇದಿಲ್ದಲೆ ಇವತ್ತು ರಾಜಕಾರಣದಲ್ಲಿ ಸಾಕಷ್ಟು ಒಂದು ಒಳ್ಳೆ ಉತ್ತಮ ಹೆಸರನ್ನ ಗಳಿಸ್ಕೊಂಡು ಇವತ್ತು ನಡ್ಕೊಂಡ್ಬಂದು ಈ ರೀತಿಯಾದ ಒಂದು ನಿರ್ಧಾರ ಪ್ರಕಟ ಮಾಡೋದಿದೆಯಲ್ಲ, ಬಹಳ ಗಟ್ಟಿತನ ಬೇಕು ಈ ರೀತಿಯ ನಿರ್ಧಾರ. ನೀವು ಹೇಳೋದು ನಿಜ ಆಗಿದ್ರು ಕೂಡ ಒಪ್ಕೊಳ್ಳುವಂತ ಸ್ಥಿತಿಯಲ್ಲಿ ಭಾರತೀಯರಿಲ್ಲ. ಯಾಕಂತ ಹೇಳಿದ್ರೆ ಬಿಜೆಪಿ ಯಾವುದೇ ನಿರ್ಧಾರಗಳನ್ನ ತಗೊಂಡ್ರು ಕೂಡ ಜಗದೀಪ್ ಧನ್ಕರ್ ಅವರೇ ರಾಜೀನಾಮೆಯನ್ನ ಸ್ವಇಚ್ಛೆಯಿಂದ ಕೊಟ್ಟಿದ್ರು ಕೂಡ ಯಾಕೆ ಒಪ್ಕೊಳ್ಳಲ್ಲ ಅಂದ್ರೆ ಬಿಜೆಪಿ ಲೆಕ್ಕಾಚಾರಗಳು ಆ ಸ್ಟ್ರಾಟಜಿಗಳು ಜನರ ಮನಸ್ಸಲ್ಲಿ ಹೊಚ್ಚೊತ್ತು ಬಿಟ್ಟಿದೆ. ಬಿಹಾರದ ಎಲೆಕ್ಷನ್ ಕಾಣಿಸ್ತಾ ಇದೆ. ವಿರೋಧ ಪಕ್ಷದವರು ಯಾವ ರೀತಿ ಬೇಕಾದ್ರೂ ಚಿಂತನೆ ಮಾಡ್ಬೋದು, ಅನ್ಕೊಬಹುದು. ಆದ್ರೆ ಒಂದು ಉತ್ತಮವಾದ ವಿಚಾರ ಈಚೆ ಬಂದಾಗ ಸ್ವಾಗತ ಮಾಡೋಂತ ಕೆಲಸ ಮಾಡ್ಬೇಕು ಯಾವುದೇ ಪಕ್ಷದವರಿಲ್ಲ. ಯಾಕೆಂದ್ರೆ ಈ ರೀತಿಯ ಒಂದು ತೀರ್ಮಾನ ತಗೊಳೋದಿಕ್ಕೆ ಅವರು ಸ್ವಯರ್ಜಿತವಾಗಿ ಒಂದು ಗಟ್ಟಿ ತೀರ್ಮಾನ ಮಾಡಿದಾಗ ಈ ದೇಶದಲ್ಲಿ ಇಂಥ ವ್ಯಕ್ತಿಗಳು ಇನ್ನೂ ಇದಾರ ರಾಜಕೀಯವಾಗಿ. ಯಾಕೆಂದ್ರೆ ರಾಜಕೀಯದಲ್ಲಿ ಯಾವುದೇ ಒಂದು ಅಧಿಕಾರ ಸಿಕ್ಕಿದಾಗ ಅದನ್ನು ಬಿಟ್ಟು ಹೋಗೋದಿಕ್ಕೆ ಎಲ್ಲೋ ಒಂದ್ ಕಡೆ ಹಿಂದೆ ಮುಂದೆ ನೋಡೋಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಬುನಾದಿಯನ್ನು ಹಾಕೊಡೋದ್ರ ಮೂಲಕ ಮುಂದಿನ ಪೀಳಿಗೆಗೆ ಇಂಥ ಸಂದರ್ಭ ಬಂದಾಗ ನನ್ನ ಅಬ್ಸೆನ್ಸ್, ನನ್ನ ಆರೋಗ್ಯ ಸರಿ ಇಲ್ಲ ಅಂದಾಗ ನಾನು ಕೆಲಸ ಮಾಡೋದಕ್ಕೆ ಅಲ್ಲಿ ಸೂಕ್ತ ಅಲ್ಲ ಅನ್ನೋ ಒಂದು ನಿರ್ಧಾರವನ್ನು ಪ್ರಕಟ ಮಾಡೋದಿದೆಯಲ್ಲ ಸರ್, ಇದು ಒಂದು ದೇಶಕ್ಕೆ ಒಂದು ಮಾದರಿ ಮೇಡಮ್. ಇಂಥ ಒಂದು ನಡೆಗೆ ಖಂಡಿತವಾಗ್ಲೂ ನಾನು ಒಬ್ಬ ಕಾರ್ಯಕರ್ತನಾಗಿ ಸ್ವಾಗತವನ್ನ ಮಾಡುತ್ತೇನೆ. ರೈಟ್. ವೆಂಕಟೇಶ್ ಅವರು ನೀವು ಹೇಳಬೇಕು, ಗೋವಿಂದರಾಜ್ ಅವರು ಹೇಳಿದ್ದು ನಿಜ ಅಂತಾನೆ ಅಂದ್ಕೊಳ್ಳೋದಾದ್ರೆ ಕಲಾಪ ನಡೆಯುತ್ತೆ, 62 ನಿಮಿಷಗಳ ಕಲಾಪವನ್ನು ನಡೆಸ್ಕೊಟ್ಟಿದ್ದಾರೆ. ಆ ನಿರ್ಧಾರ ತಗೊಳ್ಳೋದೇ ಆದರೆ ನನಗೆ 74 ವರ್ಷ ವಯಸ್ಸಾಗಿದೆ, ಕಲಾಪವನ್ನು ನಡೆಸ್ಕೊಡೋದಕ್ಕೆ ಅದರದ್ದೇ ಆದಂತಹ ಸಮಯವನ್ನು ನಾನು ಕೊಡಬೇಕು, ನನ್ನ ಆರೋಗ್ಯವು ಸಪೋರ್ಟ್ ಮಾಡಬೇಕು ಅನ್ನೋದಾದರೆ ಕಲಾಪದಲ್ಲೂ ಕಲಾಪ ಪೂರ್ವ ನಿಯೋಜಿತ ತಯಾರಿ ಮೂಲಕ ಆಗುವಂಥದ್ದು ಮುಂಚೆಯೇ ತಗೋಬೋದಾಗಿತ್ತು. ವೈ ನಾವು ಯಾಕೀಗ ಅಂತ ಪ್ರಶ್ನೆ ಬರಲ್ವಾ? ಈಗ ಭಾರತ ದೇಶದ ಇತ್ತೀಚಿನ 10 ವರ್ಷದ 15 ವರ್ಷದ ರಾಜಕಾರಣ, ನರೇಂದ್ರ ಮೋದಿಯವರ ರಾಜಕಾರಣ, ಅಮಿತ್ ಶಾ ಅವರ ನಾಯಕತ್ವದಲ್ಲಿ ನರೇಂದ್ರ ಮೋದಿಯವರ ರಾಜಕಾರಣ ನೋಡಿದಾಗ ಸಂಸದೀಯ ವ್ಯವಸ್ಥೆಗಳನ್ನು ಹೆಂಗೆ ನಡೆಸ್ಕೊಂಡಿದ್ದಾರೆ ಯಾವ ಸಂದರ್ಭದಲ್ಲಿ ಅನ್ನೋದನ್ನು ಜಗಜ್ಜಾಹೀರು. ಉಪರಾಷ್ಟ್ರಪತಿಗಳು ಈ ರಾಷ್ಟ್ರದಲ್ಲಿ 4 ನಿದರ್ಶನಗಳಿದೆ ಇವ್ರನ್ನ ಸೇರಿ ರಾಜೀನಾಮೆ ಕೊಟ್ಟರು. ಒಂದು, ಇಲ್ಲ ಅವರಿಗೆ ತೀವ್ರತರವಾಗಿ ಇನ್ನೇನೋ ತೊಂದರೆ ಆಗಿರಬೇಕು, ಇಲ್ಲ ಅವರೇನೋ ಮುಂದಿನ ಚುನಾವಣೆ ರಾಷ್ಟ್ರಪತಿಗೋ ಏನಕ್ಕಾದ್ರೂ ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥ ನಿದರ್ಶನಗಳಲ್ಲಿ 4 ಉಪರಾಷ್ಟ್ರಪತಿಯವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಭಾರತ ದೇಶದ ಇತಿಹಾಸ. ತಾವೇ ಹೇಳಿದಾಗೆ ನಿನ್ನೆ ಸುದೀರ್ಘವಾಗಿ ಅವರು ಸದನವನ್ನು ನಡೆಸಿದ್ದಾರೆ, ಸುದೀರ್ಘ ಕಾಲವಾದ ಸದನವನ್ನು ನಡೆಸಿದ್ದಾರೆ. ನಾನು ಗೋವಿಂದರಾಜ್ ಬಾಯಿಯಲ್ಲಿ ಒಂಥರ ಏನು ಘೋಷಿತ ಸುಳ್ಳು ಏನು ಕೇಳಿದಂದ್ರೆ, ಅಧಿಕಾರ ಅಂಟಿಬಿಡಲ್ಲ, 75 ವರ್ಷ ಆಗಿದೆ ಇನ್ನು ಯಾರಿಗೆ, ನರೇಂದ್ರ ಮೋದಿ ಅವ್ರಿಗೆ 75 ವರ್ಷ ತುಂಬ್ತಾ ಇದೆ, ಸೆಪ್ಟೆಂಬರ್ 17 ವರ್ಷಕ್ಕೆ
ಮಾರಲ್ ಸಪೋರ್ಟ್ ಆಗಿದ್ರೆ ಫಸ್ಟ್ ರಾಜೀನಾಮೆ ಕೊಟ್ಟು ಮನೆಗಿರ್ಬೇಕಾಗಿತ್ತು ಅವರು. ನನಗೆ ವಯಸ್ಸಾಗಿದೆ ಖರ್ಗೆ ಅವರು 86 ವರ್ಷ ಅದು ನಾವು ಘೋಷಣೆ ಮಾಡ್ಕೊಂಡಿಲ್ಲ. RSS ನಾವು ಘೋಷಣೆ ಮಾಡ್ಕೊಂಡಿಲ್ಲ. 75 ವರ್ಷಕ್ಕಿಲ್ಲ ಇಲ್ಲ ಗೋವಿಂದರಾಜು, ನಾವು 75 ವರ್ಷಕ್ಕೆ ನಾವು ಲಿಮಿಟೇಷನ್ ಆಗಿಲ್ಲ ಒಂದು. ಆಮೇಲೆ ಎರಡನೇದಾಗಿ ಈಗ ಹಿರಿಯರನ್ನ ಮತ್ತೆ ನಡ್ಸ್ಕೊಂಡಿರ್ತಕ್ಕಂಥದ್ದು ಆದರ್ಶ ಆಗೋದಾದ್ರೆ ಹೇಗೆ ಬಿಜೆಪಿನವರು ಹಳಬರ್ನೆಲ್ಲ ನೆನ್ಸ್ಕೊಂಡಿದ್ದಾರೆ, ಜೋಶಿ ಅವ್ರನ್ನಿರ್ಬೋದು, ಅಡ್ವಾಣಿ ಅವ್ರನ್ನಿರ್ಬೋದು, ಮತ್ತೆ ನಮ್ಮ ಜಶ್ವಂತ್ ಸಿಂಗ್ ಇರ್ಬೋದು, ಹೇಗೆ ಬಿಜೆಪಿ ನಡೆಸ್ಕೊಂಡಿದ್ದಾರೆ ಅನ್ನೋದನ್ನು ಉದಾಹರಣೆಗಳು ಸಾಕಷ್ಟಿದೆ. ಇಲ್ಲಿ ಆಗ್ಬೇಕಾಗಿರ್ತಕ್ಕಂಥದ್ದು ಪೊಲಿಟಿಕಲಿ ಸ್ಟ್ರಾಟಜಿ ಯಶಸ್ವಿ ಆಗಬೇಕು. ಬಿಹಾರ್ ಎಲೆಕ್ಷನ್ ಕಣ್ಣು ಮುಂದೆ ಬಂದು ನಿಂತಿದೆ. ಬಿಹಾರ್ ಎಲೆಕ್ಷನ್ಗೆ ಅಲ್ಲಿ ಕಿತ್ಲಾಟ ಆಗ್ತಿದೆ. 3 ಪಾರ್ಟಿನವರು ಅವ್ರದೇ ಪಾರ್ಟಿನಲ್ಲಿ 3 ಪಾರ್ಟಿ ಕಿತ್ಲಾಟ ಆಗ್ತಿದೆ. ಹೆಂಗಾದ್ರೂ ನಿತೀಶ್ ಕುಮಾರ್ಗೆ ಅಕಾಮಡೇಷನ್ ಮಾಡಬೇಕು. ಅವ್ರು ಪ್ರಧಾನಮಂತ್ರಿ ಅಂತೂ ಕೊಡಕ್ಕಾಗಲ್ಲ, ಇದು ಬಿಜೆಪಿ ಅಲ್ಲ. ಹಾಗಾಗಿ ಇಲ್ಲಿ ಸುಮ್ಮನೆ ಕಣ್ಣೋರ್ಸೋ ತಂತ್ರ ಬೇಡ. ಅಧಿಕಾರಕ್ಕೋಸ್ಕರನೇ ಬಿಜೆಪಿನವ್ರು ಇರೋದು. ಅಧಿಕಾರ ಮಾಡ್ಲಿಕ್ಕೋಸ್ಕರ ಸಂಸದೀಯ ವ್ಯವಸ್ಥೆನೂ ಹಾಳು ಮಾಡ್ತೀರ ನೀವು. ಮತ್ತೆ ಅವ್ರು ದನ್ಕರ್ ಇದ್ದಾರಲ್ಲ, ಅವ್ರು ಇನ್ನೊಂದು ಭಾಗ ದನ್ಕರ್ ನೆಕ್ಸ್ಟ್ ಪೋರ್ಷನ್ ಅಲ್ಲಿ ಮಾತಾಡ್ತೀರಿ. ಹಂಗಂದ್ಬಿಟ್ಟು ಬಿಜೆಪಿನವ್ರು ಹಿಂದೆ ಹೇಳ್ಕೊಟ್ಟಿದ್ರಲ್ಲ ಅವ್ರಿಗೆ ಏನು ಈ ಹೈಕೋರ್ಟಿನ ಯಾರೋ ಒಬ್ರು ಈ ವಿಷಯದಲ್ಲಿ ದನ್ಕರ್ ಅವರ ನಿಲುವುಗಳೇನು, ಮತ್ತೆ ಪಕ್ಷಾತೀತವಾಗಿ ಅಂತ ಹೇಳ್ತಾರಲ್ಲ ಸಂಸದ್ದು, ಬಿಜೆಪಿ ಪಕ್ಷವರಿಗೆ ಎಷ್ಟು ಜನಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು, ಮತ್ತೆ ಕಾಂಗ್ರೆಸ್ ವಿರೋಧ ಪಕ್ಷದ ಎಷ್ಟು ಜನಕ್ಕೆ, ಇವೆಲ್ಲ ಜಾಹೀರು. ಮತ್ತೆ ಇಲ್ಲಿ ಹಸಿ ಸುಳ್ಳು ಹೇಳೋದು ಬೇಡ ಬಿಜೆಪಿ ವಕ್ತಾರರು. ನೀವು ಹೇಳಿ, ಓಪನ್ ಆಗಿ ಹೇಳಿ. ಅವ್ರ ಕೈಗೆ ನಾವು ಒತ್ತಾಯಪೂರ್ವಕವಾಗಿ ಈಗ ನೆನ್ನೆ ಸಂಜೆ ಗಂಟೆ ನಡೆಸಿರ್ತಕ್ಕಂಥ ಸಂಸದನ್ನ ಅವ್ರನ್ನ ಯಾರು ದನ್ಕರ್ ಅವ್ರು ನೋಡಿದ್ರೆ ಅನಾರೋಗ್ಯವಂತರ ಅಂತ ಕಾಣ್ತಾ ಇದ್ದ, ಕಣ್ಮುಂದೆ ಕಾಣ್ತಾ ಇತ್ತ. ವೀಲ್ ಚೇರ್ ಅಲ್ಲಿ ಕರ್ಕೊಂಡ್ಬಂದು ಓಟ್ ಹಾಕ್ಸ್ತಾರೆ ಇವ್ರು ಬಿಜೆಪಿ ಸರ್ಕಾರ ಉಳಿಸ್ಕೊಳ್ಳಕ್ಕೆ. ಇವತ್ತು ಅವ್ರನ್ನ ಪಾಪ ಆರೋಗ್ಯವಾಗಿರ್ತಕ್ಕಂಥ ಮನುಷ್ಯನ ಕರ್ಕೊಂಡ್ಬಂದು ರಾಜೀನಾಮೆ ರಾತ್ರಿ ಕೊಡಿಸ್ತಾರೆ ಅಂದ್ರೆ ಇದು ಈ ರಾಷ್ಟ್ರದ ದಿವಾಳಿತನದ ರಾಜಕೀಯ ಸ್ಟ್ರಾಟಜಿನ ಪರಮಾವಧಿ ಅಂತಾನೆ ಹೇಳ್ಬೋದು ನಾನು. ಅಷ್ಟು ಮಾಡದೇ ಆಗಿದ್ದಿದ್ರೆ ಬಿಫೋರ್ ಅಧಿವೇಶನ ಆರಂಭ ಆಗೋಕ್ಕೂ ಮುನ್ನ ಈ ಸ್ಟ್ರಾಟಜಿ ಹೆಂಗೂ ಇದ್ದೇ ಇರುತ್ತೆ. ಈಗ ನಿತೀಶ್ ಕುಮಾರ್ ಅವ್ರಿಗೆ ಅಕೊಮೊಡೇಟ್ ಮಾಡಬೇಕು ಅನ್ನೋದು ಅಧಿವೇಶನ ಆರಂಭ ಮಾಡದ ಮೇಲೆ ಬರೋ ಪ್ಲಾನ್ ಏನಲ್ಲ. ಅವ್ರಿಗೆ ಏನಾಗಿದೆ ಅಮ್ಮ ಅಂದ್ರೆ, ಈಗ ಅಧಿವೇಶನ ಹಾಕಿದ ಪರವಾಗಿ ನಮ್ಮ ಇತ್ತೀಚಿನ ಕೆಲವೊಂದೆಲ್ಲ ಸೋಷಿಯಲ್ ಮೀಡಿಯಾದವರು ಹೇಳ್ತಾರೆ, ಈ ಸಲ ಬಿಹಾರದಲ್ಲಿ ನೆಲೆ ನಿಲ್ಲಲ್ಲ ಬಿಜೆಪಿನವರು, ಬೇರೆಯವ್ರ ಸಪೋರ್ಟೇ ತಗೊಳ್ಬೇಕು. ಅಲ್ಲಿ ಇನ್ನ ಬೇರೆಯವ್ರನ್ನೇನು ಮಾಡೋಕ್ಕಾಗಲ್ಲ, ಅಷ್ಟೊಂದು ಸಾಮಾನ್ಯ ಒಪ್ಕೊಳ್ಳೋದು. ಐ ಕಂಪ್ಲೀಟ್ಲಿ ಅಗ್ರಿ, ನಾನು ಅದನ್ನ ಇಲ್ಲ ಅಂತಾನೆ ಹೇಳಲ್ಲ. ಅದು ವೆಲ್ ಪ್ಲಾನ್ ಅಲ್ವಾ? ಬಿಹಾರ ಎಲೆಕ್ಷನ್ ಇದೆ, ನಿತೀಶ್ ಕುಮಾರ್ ಅವ್ರನ್ನ ಅಲ್ಲ ಅಕೊಮೊಡೇಟ್ ಮಾಡಬೇಕು ಅನ್ನೋದಾದ್ರೆ ಬಿಜೆಪಿನವರು ಹೆಂಗೆ ಮರೆಮಾಚಿದ್ದಾರೆ ಸತ್ಯ ಅನ್ನೋದಕ್ಕೆ ಒಂದ್ ದಿವಸ ಸದನ ನಡೆಸಿದ್ದಾರೆ. ಆ ಸದನ ನಡೆಸಿರೋದಕ್ಕೆ ರಾತ್ರಿ ಕೇವಲ ಮತ್ತೆ ಇತಿಹಾಸ ನೀವು ನೋಡಿದೀರಾ, 10:30 ಗಂಟೆ ರಾತ್ರಿಗೆ ಕೊಟ್ಟಿರ್ತಕ್ಕಂಥ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಒಬ್ಬ ಉಪರಾಷ್ಟ್ರಪತಿಗಳು ಇಲ್ಲ. ಬಟ್ ಇಲ್ಲಿ ಏನ್ ಕಾಣ್ತಿದೆ ಅಂದ್ರೆ ರಾಜಕೀಯ ಸ್ಮೆಲ್ ಕಾಣ್ತಿದೆ. ಯಾರನ್ನೋ ಮೆಚ್ಚಕ್ಕೋಸ್ಕರ ಅವ್ರನ್ನ ಪಾಪ ರಾಜೀನಾಮೆ ಕೊಡ್ಸೋರಷ್ಟೇ. ಇದು ಬಿಜೆಪಿಯ ಮತ್ತೊಂದು ರಾಜಕೀಯದ ಸ್ಟ್ರಾಟಜಿ, ಚುನಾವಣೆ ಸ್ಟ್ರಾಟಜಿ. ನೋಡೋಣ ನಾಗೇಂದ್ರ ಅವರೇ, ಈ ಮೂಲಕ ಅಂದ್ರೆ ಈ ರಾಜೀನಾಮೆಯ ಮೂಲಕ ಹಿರಿಯ ಜಗದೀಪ್ ಧನ್ಕರ್ ಅವರಿಗೆ ಅಪಮಾನವನ್ನು ಮಾಡಲಾಗಿದೆ ಅಂತ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ. ಮೊಟ್ಟ ಮೊದಲು ಕಾಂಗ್ರೆಸ್ ಪಕ್ಷ ಯಾವ ನೈತಿಕತೆ ಇಟ್ಕೊಂಡು ಈ ಭಾಷೆನ ಮಾತಾಡ್ತಾ ಇದೆ, ಈ ರೀತಿ ಟೀಕೆ ಮಾಡ್ತಾ ಇದೆ ಅಂತ ಫಸ್ಟ್ ತಿರುಗಿ ನೋಡ್ಬೇಕಾಗಿದೆ. ಈ ದೇಶದಲ್ಲಿ ಮನಮೋಹನ್ ಸಿಂಗ್ ಇದ್ರು, ರಬ್ಬರ್ ಸ್ಟಾಂಪ್ ಮಾಡ್ಕೊಂಡ್ಬಿಟ್ಟಿದ್ರು, ಲೋಕಸಭಾ ಸದಸ್ಯರಿದ್ರು. ದಯಮಾಡಿ ಅಲ್ಲ ಮಾಡಿತ್ತು ದೇಶ ಹೇಳ್ತಾರ ಮಾತು, ದೇಶದ ರೂಢಿ ಮಾತು, ದೇಶದ ಜನದ ರೂಢಿ ಮಾತು. ಅಲ್ಲ ಈ ದೇಶದ ಯಶಸ್ವಿ ಪ್ರಧಾನಮಂತ್ರಿ ಒಂದ್ ನಿಮಿಷ ಇರ್ರಿ. ಈ ದೇಶದ ರೂಢಿ ಮಾತದು, ಈ ದೇಶದ ಜನದ ರೂಢಿ ಮಾತದು, ನಾವ್ ಹೇಳ್ತಾರದಲ್ಲ. ಇವತ್ತು ಏನ್ ಇವತ್ತು ಹೇಳ್ತಾ ಇದಾರಲ್ಲ, ಜಗದೀಪ್ ಧನ್ಕರ್ ಮೇಲೆ ಪ್ರೀತಿ ಬರುತ್ತೆ, ದ್ವೇಷನೂ ಬರುತ್ತೆ. ದೇಶ ಬಂದಿತ್ತು ಇವ್ರಿಗೆ, ಅದನ್ನ ವಿವರಣೆ ಹೇಳ್ತೀನಿ ಕೇಳಿ. 2024ರಲ್ಲಿ ಜಗದೀಪ್ ಧನ್ಕರ್ ಅವ್ರ ಮೇಲೆ ಪಕ್ಷಾತೀತವಾಗಿ ಏಕಮುಖವಾಗಿ ನಡ್ಕೊಂತ ಇದೀರ ಅಂತ ಟೀಕೆ ಮಾಡಿ, ಕರೆಕ್ಟ್ ಟೀಕೆ ಮಾಡಿ ವಾಟ್ಸ್ ರಾಂಗ್ ವಿತ್ ಟೀಕೆ ವೆಂಕಟೇಶ್ ಗೌರವ ಕೊಡ್ಲಿಲ್ಲ. ಆಯ್ತು, ನಿಮ್ಮಂಗೆ ನಮಗೂ ಗೊತ್ತಿದೆ, ಹೇಳ್ತೀನಿ ಕೇಳಿ. ದೇಶದ ರೂಢಿ ಮಾತದು, ಈ ದೇಶ ಜನ ಮಾತಲ್ಲ, ಅದು ಮುಂದಕ್ಕೆ ಹೋಗೋಣ. ದೇಶ ಹೇಳಿರೋ ಮಾತಿದು. ಈಗ ನೋಡಿ ಜಗದೀಪ್ ಧನ್ಕರ್, ಇದೇ ವಿಷಯ ಮತ್ತೆ ಒಂದ್ಸರಿ ಹೇಳ್ತೀನಿ. ಈ ದೇಶದ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ನಡೆಸ್ತಾ ರೀತಿನ ಈ ದೇಶದ ಜನ ರೀತಿಗಳು ಯಾವ ತರ ಇದ್ದು ಗೊತ್ತಾ, ಟೀಕೆ ಪದಗಳು ಯಾವ ತರ ಇದ್ದು ಗೊತ್ತಾ, ರಬ್ಬರ್ ಸ್ಟಾಂಪ್ ವಾಪಸ್ಕಂತ ಅಂತ ಹೇಳಿದ್ರು. ಈ ಜನ ದೇಶದ ಜನ ಹೇಳ್ತಾರೆ ಈ ಮಾತ. ಅದೇ ರೀತಿ ಇವತ್ತು ದ್ವೇಷ ಮಾಡಿದ್ರು ಇದೇ ಕಾಂಗ್ರೆಸ್ ಪಕ್ಷ, ಇದೇ ಏನು ಒಂದು
ಜಗದೀಪ್ ಧನಕರ್ ಅವ್ರಿಗೆ ಟೀಕೆ ಮಾಡಿತ್ತಲ್ಲ 2024ರಲ್ಲಿ ಇವರು NDA ಮೈತ್ರಿಕೂಟದಲ್ಲಿದ್ದಾಗ ಜೈರಾಮ್ ಮತ್ತು ರಮೇಶ್ ಅವರು ನಾಸಿರ್ ಹುಸೇನ್ ಅವರು ರಾಜ್ಯಸಭಾ ಪ್ರಧಾನ ಕಾರ್ಯದರ್ಶಿಗೆ PC ಮೋದಿಗೆ ನೋಟಿಸ್ ಕೊಟ್ಟಿದ್ರು. ಇವ್ರನ್ನ ಏಕಮುಖವಾಗಿ ಇಳಿಸ್ಬೇಕು, ಇವ್ರನ್ನ ಕೆಳಗಡೆ ಇಳಿಸ್ಬೇಕು ಅಂತ ಹೇಳಿ ಕೊಟ್ಟಿದ್ರು. ಆಗ ಒಟ್ಟು ಕಾಂಗ್ರೆಸ್ ಅಲ್ಲಿ 70 ಸದಸ್ಯರು, ಕಾಂಗ್ರೆಸ್, RJD, PMC, CPI, CPM, JMM, APP, DMK ಒಟ್ಟು 70 ಸದಸ್ಯರು ಸೈನ್ ಮಾಡಿ ಇದೇ ಜಗದೀಪ್ ಧನಕರ್ನ ಈ ಸೀಟಿಂದ ಇಳಿಸ್ಬೇಕು ಅಂತೇಳಿ ನೋಟಿಸ್ ಮಾಡಿದ್ರು. ಈಗ ಇದಕ್ಕಿದ್ದಂಗೆ ಪ್ರೀತಿ ಬಂದ್ಬಿಟ್ಟಿದೆ. ಯಾಕೆ ಬಂದಿದೆ ಪ್ರೀತಿ? ಇವ್ರು ಇಳಿಸ್ಬೇಕಂತ ಟೀಕೆ ಮಾಡಿದವ್ರು ಇವರು. RSS ಏಕಕಲವ್ಯ ಅಂತ ಹೇಳ್ದವ್ರು ನೀವು, ಏಕಮುಖ ಅಂತ ಹೇಳ್ದವ್ರು ನೀವು, ಏಕ ಪಕ್ಷಪಾತವಾಗಿದ್ದೀರಿ ಅಂತ ಹೇಳಿದವ್ರು ನೀವು, ಟೀಕೆ ಮಾಡಿದವ್ರು ನೀವು. ಅವತ್ತು ನಿಮಗೆ ದ್ವೇಷ ಇತ್ತು. ಇವತ್ತು ಅವರು ರಾಜ್ಯದಲ್ಲಿ ಅನಾರೋಗ್ಯ ಸಮಸ್ಯೆಯಿಂದ ಇವತ್ತು ರಾಜೀನಾಮೆ ಕೊಟ್ಟಾಗ, ಅನಾರೋಗ್ಯ ಸಮಸ್ಯೆಯಿಂದ ರಾಜೀನಾಮೆ ಕೊಟ್ಟಾಗ ಇವತ್ತು ಆ ವಿಚಾರವಾಗಿ ಬಂದಿದ್ದಾರಲ್ಲ, ಇವ್ರಿಗೆ ಯಾವ ಮುಖ ಇದೆ, ಯಾವ ನೈತಿಕತೆ ಇದೆ? ಆಯ್ತು, ಯಾವುದೂ ತಪ್ಪಿಲ್ಲ. ನಾ ಹೇಳ್ತೀನಿ ನಾಗೇಂದ್ರ ಅವರೇ, ಈಗ ಅವ್ರ ಅನಾರೋಗ್ಯದ ಕಾರಣದಿಂದಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಒಂದು ದಿವಸ ಕಲಾಪ ಮಾಡಿದ ತಕ್ಷಣ ಅವ್ರಿಗೆ ಸೆನ್ಸ್ ಆಗ್ಬಿಡುತ್ತೆ ಅನಾರೋಗ್ಯ ಅನ್ನೋದು? ನೋಡಿ, ಅದು ಅವರ ವೈಯಕ್ತಿಕವಾದ ವಿಚಾರ. ಅವರೇ ಹೇಳಿದ್ದಾರೆ, ಖುದ್ದು ಅವರೇ ಹೇಳಿ ಅವರೇ ಒಂದು ರಾಜೀನಾಮೆ ಕೊಟ್ಟಿರೋದು. ಯಾರು ಬಲವಂತ ಬರ್ಸಿಲ್ಲ, ಇಲ್ಲ ಬರ್ದಿರೋ ಲೆಟರ್ಗೆ ಸೈನ್ ಮಾಡಿಲ್ಲ, ಇಲ್ಲ ಯಾವ್ದಾದ್ರು ನಿಮ್ಮ ಹತ್ರ ಅಂತ ದಾಖಲೆ ಇಲ್ಲಿದ್ರೆ ಅದನ್ನ ತೋರಿಸಿ ಜನಕ್ಕೆ ನೋಡ್ಸೋಣ. ಸ್ವ ಇಚ್ಛೆಯಿಂದ ಅನಾರೋಗ್ಯ ಕಾಯಿಂದ 74 ವರ್ಷ ಇವತ್ತು ಅವ್ರಿಗೆ ಅನಾರೋಗ್ಯ. ಯಾರಿಗೆ ಅವರ ಶರೀರದ ಮೇಲೆ ಇರುತ್ತೆ ಆರೋಗ್ಯ ಅನ್ನೋದು, ಅನಾರೋಗ್ಯ ಕಾರಣದಿಂದ ಕೊಟ್ಟಿದ್ದಾರೆ. ಇವರೇ ದ್ವೇಷ ಮಾಡಿದ್ರು, ಇವರೇ ಪ್ರೀತಿ ಮಾಡ್ತಾರೆ. ಅಂದ್ರೆ ಇವರು ಗೋಮುಖ ವ್ಯಾಘ್ರಗಳ ಕಾಂಗ್ರೆಸ್ ದೇಶಕ್ಕೆ. ಒಬ್ಬ ಪ್ರಧಾನ ಮಂತ್ರಿ ರಬ್ಬರ್ ಸ್ಟಾಂಪ್ ಅಂತ ಮಾಡ್ಕೊಂಡು ನಿಮ್ಮ ಪಕ್ಷ ಆಯ್ತು, ನೀವು ಮನಮೋಹನ್ ಸಿಂಗ್ ಅವ್ರನ್ನ ರಬ್ಬನ್ ಸ್ಟಾಪ್ ಅಂತೀರಾ ಅನ್ನೋದು ಆಯ್ತು. ದೇಶದ ಜನ ಹೇಳಿದ್ದನ್ನ ನೀವು ಉಲ್ಲೇಖ ಮಾಡಿದಿರಲ್ವಾ? ಹಾಗೆ ಉಪರಾಷ್ಟ್ರಪತಿ ಈಗ ಜಗದೀಪ್ ಧನ್ಕರ್ ಸೇರಿದಂತೆ ಹಲವರ ರಾಜೀನಾಮೆಯನ್ನ ಒತ್ತಾಯಪೂರ್ವಕವಾಗೋ ಅಥವಾ ಸಹಜ ಪ್ರಕ್ರಿಯೆ ಮೂಲಕ ತೋರಿಸೋ ಮೂಲಕ ನೀವು ತಗೊಂಡಿದ್ದೀರಲ್ಲ, ಅವರೆಲ್ಲ BJP ಪಾನ್ಸಾ? ಇಟ್ಕೊಂಡು ಹೋಗ್ಬೇಕು ಅವರೆಲ್ಲ? ನೋಡಿ, ಆ ರೀತಿ ನೀವು ಉಲ್ಲೇಖ ಮಾಡ್ತಾ ಇದ್ದೀರಿ, ಅದನ್ನ ನೀವು ಉಲ್ಲೇಖ ಮಾಡ್ತಾ ಇದ್ರಿ. ಇದೇ ಸಮಸ್ಯೆ ರಾಜ್ಯದಲ್ಲಿ ಒಂದು ನಡೀತು 2020ರಲ್ಲಿ. ಆ ವಿಚಾರವಾಗಿ ಇದೇ ಕಾಂಗ್ರೆಸ್ ತಡ್ಕೊಂಡಿದ್ದ ರೀತಿ ರಾಜ್ಯದಲ್ಲಿ ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿಗಳು SL ಧರ್ಮೇಗೌಡರು ಕೇಳಿರ್ಬೇಕು, ಮರ್ತೋಗಿರ್ಬೇಕು ಎಲ್ಲಾರು. ಧರ್ಮೇಗೌಡರು ಕೇಳಿರ್ಬೋದು. 29 ಡಿಸೆಂಬರ್ 2020ರಲ್ಲಿ ಆತ್ಮಹತ್ಯೆ ಶರಣಾಗ್ತಾರೆ. ಆತ್ಮಹತ್ಯೆ ಶರಣಾಗ ಮುಂಚೆ ಯಾವ ಕಾರಣಕ್ಕಾದ್ರು ಅವರು ಸಭಾಪತಿ ಸ್ಥಾನದಲ್ಲಿ ಕುಂತಿದ್ದಾಗ ಇದೇ ವಿರೋಧ ಪಕ್ಷದ ಕಾಂಗ್ರೆಸ್ ಅವರು ಅವ್ರ ಪೀಠದ ಮೇಲೆ ಹೋಗಿ ಎಳೆದು ಅವ್ರ ಶರ್ಟ್ ಹರಿದಿತ್ತು. ಅವಮಾನ ಸಹಿಸಕ್ಕಾಗದೆ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು. ಇಂಥ ಇತಿಹಾಸ ಇರೋ ಕಾಂಗ್ರೆಸ್ ಇವತ್ತು JDS ನ ಕೇಳಕ್ಕಾದ್ರೆ ನೈತಿಕತೆ ಇದೆಯಾ? BJP ಪ್ರಶ್ನೆ ಮಾಡಕ್ಕೆ ಏನಾದ್ರು ನೈತಿಕತೆ ಇದೆಯಾ? ಕೀಳು ಮಟ್ಟದ ರಾಜಕಾರಣ ಮಾಡ್ಕೊಂಡು ಇವತ್ತು ವಿಚಾರಗಳನ್ನ ಡೈವರ್ಟ್ ಮಾಡ್ಕೊಂಡು ಇವತ್ತು ಒಂದು CM ನ ಸರಿಯಾಗಿ ನಡ್ಸ್ಕೊಳಕ್ ಆಗ್ತಾರ ಅವ್ರ ಪಕ್ಷದಲ್ಲಿ, ಸ್ವಪಕ್ಷದಲ್ಲಿ. ಅವ್ರ ಪರಿಸ್ಥಿತಿ ಹೀನಾಯ ಪರಿಸ್ಥಿತಿ ನಿಂತಿದೆ ಬಂದು. ದೇಶದ ರಾಜಕಾರಣ ಮಾಡ್ತಾ ಇದ್ದಾರೆ. ಸರಿಯಾಗಿ ನಡೆಸಿಕೊಳ್ಳೋದು ಅನ್ನೋ ಒಂದು ಪದಪ್ರಯೋಗ ಮಾಡಿದ್ರೆ ನಾನು ಅಲ್ಲಿಗೆ ಹೋಗ್ತೀನಿ. ರವೀಶ್ ಅವರೇ, ಜಗದೀಪ್ ಧನ್ಕರ್ ಅವರು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ರೆ ಅದು ಸ್ವ ಇಚ್ಛೆ ಅವ್ರದ್ದು, ನಾವು ಅದನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ. BJPನೇ ಅವ್ರು ರಾಜೀನಾಮೆ ತೊಗೊಂಡಿದ್ರೆ ಅದು ಅವ್ರ ಪಕ್ಷದ ನಿರ್ಧಾರ ತೊಗೊಂಡ್ಲಿ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಹೀಗೆಲ್ಲ ಯೋಚನೆ ಮಾಡೋಣ. ಆದರೆ ಮಾನ್ಸೂನ್ ಅಧಿವೇಶನ ಆರಂಭ ಆಗಿ ಒಂದು ದಿವಸ ಕಲಾಪ ನೋಡೋದು, ನೈಟ್ ಒಂದು ಫೋನ್ ಕಾನ್ವರ್ಸೇಷನ್ ಆಗಿ ಆ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದಾದರೆ, BJPಯಲ್ಲಿ ನಡೆಸಿಕೊಳ್ಳುವ ರೀತಿಯ ಬಗ್ಗೆ ಅಡ್ವಾಣಿಯವರಿಂದ ಹಿಡಿದು ಜಗದೀಪ್ ಧನ್ಕರ್ವರೆಗೆ ನಿಮ್ಗೊಂದು ಪ್ರಶ್ನೆ ಬರಲ್ವಾ? ಯಾಕೆ ಹಿಂಗಾಗ್ತಿದೆ BJPಲಿ ಅಂತ? ಮೇಡಮ್, ಖಂಡಿತ ಪ್ರಶ್ನೆ ಬರುತ್ತೆ. ಈಗ ಜಗದೀಪ್ ದಿನಕರ್ ಅವರು ಇದ್ರಲ್ಲ, 3 ವರ್ಷ ಸತತವಾಗಿ ಅವರು ಉಪರಾಷ್ಟ್ರಪತಿಗಳಾಗಿ ಕೆಲಸ ಮಾಡಿದ್ದಾರೆ. ಅವರು 3 ವರ್ಷದ ಅವಧಿಯಲ್ಲಿ ಯಾವಾಗಲೂ ವಿರೋಧ ಪಕ್ಷದವ್ರ ಜೊತೆ ಜಂಗಿ ಕುಸ್ತಿನೇ ಆಡಿದ್ದಾರೆ. ಹೌದು, ನೀವು ಬೇಕಾದ್ರೆ ನೋಡ್ಕೊಳ್ಳಿ, ಇತಿಹಾಸ ತೆಗೆದು ನೋಡ್ಕೊಳ್ಳಿ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರಲ್ಲ ಹೆಚ್ಚಾಗಿ. ಆಮೇಲೆ ಅವರು ಯಶವಂತ್ ವರ್ಮಾ ಅಂತ ಒಬ್ಬರು ಅಲಹಾಬಾದಲ್ಲಿ ನ್ಯಾಯಾಧೀಶರ ವಿಷಯನ ಬಂದಾಗ, ಈಗ ಮೊನ್ನೆ ನಡೆದಿರೋ ವಿಷಯದಲ್ಲಿ ಬಂದಾಗ 65 ಜನ ಕಾಂಗ್ರೆಸ್ ಅವರ ಎಂಪಿಗಳು ಕೊಟ್ಟಂತ ಒಂದು ನೋಟಿಸನ್ನು ಅವ್ರು ತತ್ಕ್ಷಣಕ್ಕೆ ಸ್ವೀಕಾರ ಮಾಡಿ ಅದನ್ನ ಸಭೆಯಲ್ಲಿ ಮಂಡನೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದ್ರ ಜೊತೆನಲ್ಲಿ ಏನಾಗಿದೆ ಅಂದರೆ, ಈಗ ರೀಸೆಂಟಾಗಿ ಅವರು ರಾಜೀನಾಮೆ ಕೊಟ್ಟಾದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಕೇಜ್ರಿವಾಲ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಅದು ಗೊತ್ತಾ ನಿಮಗೆ ವಿಷಯ? ಅವ್ರ ಜೊತೆ ಸಭೆ ನಡೆಸಿದ್ದಾರೆ ಅವರು. ಏನಿದ್ರೆ ಇಂಡಿಕೇಟ್ ಏನು ಮಾಡುತ್ತೆ ಅಂದರೆ, BJP ಒಳಗಡೆ ಅವ್ರ ಮಾತಿನ ಪ್ರಕಾರ ನಡೀಲಿಲ್ಲ ಅಂದರೆ ಯಾವಾಗಲೂ ಅವ್ರು ಕಾರ್ನರ್ ಮಾಡ್ತಾರೆ. ಯಾಕೆ ಕಾರ್ನರ್ ಮಾಡ್ತಾರೆ ಅಂದರೆ, ಅವ್ರಿಗೆ ಇವಾಗ ಮುಜುಗರ ತಂದಿಟ್ಬಿಟ್ಟಿದ್ದಾರೆ. ಇನ್ನೂ ಒಂದು ಮಾತು ಹೇಳಿದ್ರು,
ಧನ್ಕರ್ ಸಾಹೇಬರು ಏನು ಹೇಳಿದ್ರು ಅಂದರೆ ಸಂಸತ್ತೇ ಸುಪ್ರೀಂ ಅಂತ ಹೇಳಿದರು. ನ್ಯಾಯಾಲಯಗಳನ್ನ ತುಂಬ ಟೀಕೆ ಮಾಡಿದ್ದಾರೆ ಅವರು. ನ್ಯಾಯಾಲಯಗಳನ್ನ ಯಾರು ಇಷ್ಟು ಟೀಕೆ ಮಾಡಿರಲಿಲ್ಲ. ಇವರು ಅತಿ ಹೆಚ್ಚು ಟೀಕೆ ಮಾಡಿ ಪಕ್ಷನ ಮುಜುಗರಕ್ಕೆ ಒಳಪಡಿಸಿದ್ರು. ಅದು ಎಲ್ಲೋ ಒಂದು ಕಡೆ ಬಿಜೆಪಿಗೆ ಗುಡ್ ಡಿಸಿಷನ್ ಆಫ್ ಬಿಜೆಪಿ ಆರ್ NDA. ಅದು ಅವರು ಆಂತರಿಕ ಸಮಸ್ಯೆ. ಅದು ಆಕ್ಚುಲಿ ಅದು ಒಳ್ಳೆ ಸಮಸ್ಯೆ. ನೀವು ಹೇಳೋ ರೀತಿಲೇ ಅನ್ನೋದಾದ್ರೆ ಇಟ್ ಇಸ್ ಅ ವೆರಿ ಗುಡ್ ಡಿಸಿಷನ್. ಕಾಂಗ್ರೆಸ್ಗೂ ಇದು ಉತ್ತಮವಾದಂತಹ ಬೆಳವಣಿಗೆ. ಇಲ್ಲ, ಅದು ಹೆಂಗಂದ್ರೆ ಅಂತ ಕಂಡು ಬರ್ತಾ ಇದೆ. ಅದು ಹೆಂಗಾಗಿದೆ ಮೇಡಮ್, ಅದು ನುಂಗಲಾರದು ತುತ್ತಾಗ್ಬಿಟ್ಟಿದೆ. ಈಗ ಅವರು ಉಪರಾಷ್ಟ್ರಪತಿಗಳಾಗಿರೋದ್ರಿಂದ ಅವ್ರನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ. ಈಗ ರಾಷ್ಟ್ರಪತಿಗಳ ತೀರ್ಮಾನನೇ ಅಂತಿಮ ಆಗಿರ್ತದೆ ಕೆಲವೊಂದೊಂದು ವಿಷಯಗಳಲ್ಲಿ. ನ್ಯಾಯಾಲಯದಾಗೂ ಅವರು ಮೀರಿ ಒಂದೊಂದು ವಿಷಯ ಬಂದಾಗ ಈಗ ಹಾಗಂತ ಹೇಳ್ಬಿಟ್ಟು ಇವರೊಂದು ಇನ್ನೊಂದು ಹೇಳಿದ್ರು, NAJC ಒಂದು ಕಾನೂನು ತರಬೇಕು, ನ್ಯಾಯಾಲಯಗಳಲ್ಲಿ ಅನ್ಯಾಯ ಅಕ್ರಮಗಳು ಜಾಸ್ತಿ ಆಗ್ತಾ ಇದೆ, ಅಲ್ಲಿ ಅವ್ಯವಹಾರಗಳು ಜಾಸ್ತಿ ಆಗಿದೆ, ಕಡಿವಾಣ ಆಗಬೇಕಂದ್ರೆ ನ್ಯಾಯಾಲಯಕ್ಕೆ ಕಾನೂನು ತರಬೇಕು ಅಂತ ಹೇಳಿದ್ರು. ಏನು ಮಾಡಿದ್ರು ಅಂದರೆ ಇವರು 3 ವರ್ಷ ಸತತವಾಗಿ ಸಂಸತ್ತಲ್ಲಿ ವಿರೋಧ ಪಕ್ಷಗಳನ್ನ ಕಡಿವಾಣ ಆಗ್ತಾ ಇದ್ರು. ಹೆಚ್ಚು ಮಾತಾಡಕ್ಕೆ ಕೊಡ್ತಾ ಇರಲಿಲ್ಲ ಬೇರೆ ಬೇರೆ ವಿಷಯಗಳಲ್ಲಿ. ಅಂದರೆ ಕೆಲವೊಂದೊಂದು ವಿಷಯಗಳಲ್ಲಿ ಅವರು ಜಾಸ್ತಿ ಮೂಗು ತೋರಿಸ್ತಾ ಇದ್ರು. ಹಾಗಾಗಿ ಪಕ್ಷಕ್ಕೂ ಮುಜುಗರ ಆಗ್ತಿತ್ತು. ಅಲ್ಲಿರೋರು ಅಂದ್ರೆ ಒಂದ್ ದಿವಸ ಕಲಾಪ ಮಾಡಿಸಿ ರೆಸಿಗ್ನೇಷನ್ ತಗೊಂಡು ಅವ್ರಿಗೆ ಅಪಮಾನನೂ ಮಾಡಿದ್ರು. ಖಂಡಿತವಾಗ್ಲೂ ಅದೇ ಉದ್ದೇಶದಿಂದನೇ ಬಿಜೆಪಿ ಮಾಡಿರೋದು. ನೀವು ಬೇಕಾದ್ರೆ ಈ 3 ವರ್ಷದ ಅವಧಿ ಫುಲ್ ನೋಡ್ಕೊಂಡ್ಬಂದ್ರೆ ಅದ್ರ ಜೊತೆನಲ್ಲಿ ಇನ್ನೊಂದು ಏನು ಮಾಡಿದ್ದಾರೆ ಅವರು ಅಂದರೆ, ಇವರು ಕೇಜ್ರಿವಾಲ್ ಅವ್ರ ಜೊತೆ ಭೇಟಿ ಮಾಡಿದ ಮೇಲೆ ಇವಾಗ ಇನ್ನೂ ಹೊಸ ಸುದ್ದಿ ಬಂದೆ. ಅವ್ರು ಮತ್ತೆ ಏನಾದ್ರು ಇವಾಗ ಇನ್ನೊಂದು ಇವ್ರು ಹೇಳಿದ್ರು, ನಮ್ಮ ಗೋವಿಂದರಾಜ್ ಯಾದವ್ ಅವ್ರು ಹೇಳಿದ್ರು, ಏನು ಹೇಳಿದ್ರು, ಇವರು ಪಕ್ಷಕ್ಕೋಸ್ಕರ ಅವ್ರ ಆರೋಗ್ಯ ಸರಿ ಇಲ್ಲ, ಹಾಗಾಗಿ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಂತ ಹೇಳ್ಬಿಟ್ಟು ಅವ್ರ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೋದಲ್ವಾ? ಬರೀ ಆ ಪದವಿಗೆ ಮಾತ್ರ ಏನಕ್ಕೆ ರಾಜೀನಾಮೆ ಕೊಡಬೇಕು? ಅವರು ಆರೋಗ್ಯ ಸರಿ ಇಲ್ಲ ಅಂದರೆ ಅವರು ಕಂಪ್ಲೀಟ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇನ್ನೊಬ್ರು ಯಾರು ಯುವಕರಿಗೆ ಅವಕಾಶ ಕೊಡ್ಬೋದಿತ್ತಲ್ಲ. ಇದರ ಅರ್ಥ ಏನಂದರೆ ಅವರು ಉದ್ದೇಶಪೂರ್ವಕವಾಗಿ ಅವ್ರನ್ನ ಸೈಡ್ ಲೈನ್ ಮಾಡಿದ್ದಾರೆ, ಖಂಡಿತವಾಗಿ ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಬಿಟ್ಟರೆ ಅವ್ರನ್ನ ಏನು ಆರೋಗ್ಯದ ಸಮಸ್ಯೆ ಇಟ್ಕೊಂಡು ಅವ್ರು ರಾಜೀನಾಮೆ ಕೊಟ್ಟಿಲ್ಲ ಅನ್ನೋದು ನನ್ನ ವಾದ. ರೈಟ್, ಗಾಟ್ ಇಟ್. ಬಿಜೆಪಿಯಲ್ಲಿ ಹಿರಿಯ ನಾಯಕರು ಅಂದಾಗ ಅವರ ಬೀಳ್ಕೊಡುಗೆ ವಿಚಾರದಲ್ಲಿ ಆಗುವಂತಹ ವ್ಯತ್ಯಯಗಳ ಕುರಿತಂತೆ ಹೇಳೋದಾದರೆ ಗೋವಿಂದರಾಜು ಅವರೇ, ಈಗ ಬೀಳ್ಕೊಡುಗೆ ಅಂದಾಗ ಅವ್ರದ್ದೊಂದು ಭಾಷಣ ಇರುತ್ತೆ. ಈಗ ಉಪರಾಷ್ಟ್ರಪತಿ ಸ್ಥಾನವನ್ನು ಅವರು ಅಲಂಕರಿಸಿದವರು ಅಂತ ಯಾವುದೇ ಬೀಳ್ಕೊಡುಗೆಯ ಭಾಷಣ ಇಲ್ಲ. ನಿನ್ನೆ ಕೋಗಿಲು ವೆಂಕಟೇಶ್ ಅವರು ಹೇಳ್ದಂಗೆ ಅನಾರೋಗ್ಯದ ಕಾರಣ ಕೊಟ್ಟಿದ್ರು ಕೂಡ ಅವರ ಬಾಡಿ ಲ್ಯಾಂಗ್ವೇಜಲ್ಲಿ ಅಂಥ ಒಂದು ಅನಾರೋಗ್ಯದ ಸ್ಥಿತಿ ಅನ್ನೋದು ಕಂಡು ಬಂದಿಲ್ಲ ಅನ್ನೋದಾದರೆ ಏನಂತ ಅರ್ಥೈಸ್ಕೋಬೇಕಿದ್ರೆ ನಾವು? ಅಲ್ಲ, ಕಾಂಗ್ರೆಸ್ನವ್ರು ಇತ್ತೀಚೆಗೆ ಅವ್ರ ಪಕ್ಷಕ್ಕಿಂತ ಬೇರೆ ಪಕ್ಷದಲ್ಲಿ ಜ್ಯೋತಿಷ್ಯ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಆರೋಗ್ಯದ ನಿಮಿತ್ತ ಅನಾರೋಗ್ಯದ ನಿಮಿತ್ತ ಅಂತ ಒಂದು ಉದಾಹರಣೆ ಕೊಟ್ಟು ಒಂದು ಪತ್ರವನ್ನು ಬರೆದಿ, ಒಂದ್ ನಿಮಿಷ ಕೇಳಿಸ್ಕೊಳ್ರಿ ವೆಂಕಟೇಶ್ ಅವ್ರು, ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಂಡ್ರೆ ಒಳ್ಳೇದು. ಚರ್ಚೆ ಮಾಡೋಣ, ಇಟ್ಕೊಂಡಿಲ್ಲ ಅಂತ ಅರ್ಥ ಆಯ್ತಲ್ಲ? ಈಗ ಏನು ಅಂದ್ರೆ ಮೇಡಮ್, ಇವ್ರು ಹೇಳ್ತಾ ಇದ್ರು ಬಿಹಾರದ ನಿತೀಶ್ ಕುಮಾರ್ ಅವ್ರಿಗೆ ಅಕಾಮಡೇಟ್ ಮಾಡೋದಕ್ಕೆ ಎಲ್ಲ ಒಂದ್ ಕಡೆ ಬಿಜೆಪಿಯವರು ರಾಜೀನಾಮೆ ಕೊಡ್ಸಿದ್ದಾರೆ ಅಂತ. ಭಾರತೀಯ ಜನತಾ ಪಾರ್ಟಿ ಬಿಜೆಪಿಯ ಮೀಟಿಂಗ್ ನಾವೇನು ಕಾಂಗ್ರೆಸ್ ಆಫೀಸಲ್ಲಿ ಮಾಡಿದೀವ ಮೇಡಮ್? ನಾವು ಮಾಡೋದು ನಮ್ಮ ಪಕ್ಷದ ಕಚೇರಿಯಲ್ಲಿ. ನಾವೇನು ಎಲ್ಲ ವಿಚಾರಗಳನ್ನ ಹೋಗ್ಬಿಟ್ಟು ಕಾಂಗ್ರೆಸ್ ಆಫೀಸಲ್ಲಿ ಏನನ್ನ ಚರ್ಚೆ ಮಾಡಿದ್ರೆ ಕಾಂಗ್ರೆಸ್ ಈ ರೀತಿ ಹೇಳಂಗಿದ್ರೆ ಒಪ್ಕೋಣ ಅಂತ ವಿಚಾರ. ಇವ್ರು ಇವತ್ತು ಜ್ಯೋತಿಷಿಗಳಾಗಿದ್ದಾರೆ, ಭವಿಷ್ಯ ತಜ್ಞರುಗಳಾಗಿದ್ದಾರೆ. ಇವತ್ತು ಅವರ ಪಕ್ಷದಲ್ಲಿ ಇವತ್ತು ಯಾರು ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ನೀರಿನ ಥರ ಕೊಚ್ಕೊಂಡು ಹೋಗ್ತಾ ಇದೆ. ಇದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಬೇರೆ ಪಕ್ಷದಲ್ಲಿ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ. ನೀವು ಹಂಗ್ ಮಾಡಿದ್ಕೋಸ್ಕರನೇ ಇವತ್ತು ಇಡೀ ರಾಷ್ಟ್ರದಲ್ಲಿ ಇಡೀ ಭಾರತದಲ್ಲಿ ಕಾಂಗ್ರೆಸ್ ಕಣ್ಣಿಗೆ ಕಾಣೆ ಆಗ್ತಾ ಇರೋದು. ಯಾಕೆಂದ್ರೆ ಇವತ್ತು ಎಲ್ಲ ಒಂದ್ ಕಡೆ ಯಾರನ್ನ ರಾಜೀನಾಮೆ ತಗೋಬೇಕು ಅಂದ್ರೆ ಒಂದು ಚೀಟಿ ಕಳಿಸಿ ರಾಜೀನಾಮೆ ತಗೊಳ್ಳೋ ಅಂತ ಸಂಪ್ರದಾಯ ಕಾಂಗ್ರೆಸ್ ಅಲ್ಲಿ ನೋಡಿದ್ವಿ. ಅಂತ ಸಂಪ್ರದಾಯ ನಾವೇನು ಕಾಂಗ್ರೆಸ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ನೋಡಿದಂತ ಉದಾಹರಣೆಗಳೇ ಇಲ್ಲ. ಆದ್ರೆ ನೀವು ಇವತ್ತು ಯಾರನ್ನ ಯಾವಾಗ ಇಳಿಸ್ತೀವಿ ಅಂತ ನಿಮ್ಗೆ ಗೊತ್ತಿರಲಿಲ್ಲ, ನಿಂತವ್ರನ್ನ ವಜಾ ಮಾಡಿದೀವಿ ಅಂತ ಪತ್ರಗಳು ಬರ್ತಾ ಇತ್ತು. ಆದ್ರೆ ಇವತ್ತು ಸ್ವಯೋಜಿತವಾಗಿ ಈ ರೀತಿಯಾದ ಒಂದು ರಾಜೀನಾಮೆ ಕೊಡೋದು ಎಲ್ಲ ಒಂದು ಮೇಲ್ಪಂಕ್ತಿ ಹಾಕಿ ಇವತ್ತು ಒಂದು ರಾಷ್ಟ್ರದ ರಾಜಕಾರಣದಲ್ಲೇ ಒಂದು ಮೇಲ್ಪಂಕ್ತಿ ಹಾಕಿ ಇವತ್ತು ಮಾದರಿಯಾಗಿ ಇವತ್ತು ಕಾಣಿಸ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ನವ್ರಿಗೆ ಇರ್ಬೋದೇನೋ ನಿತೀಶ್ ಕುಮಾರ್ ಅಂತ ಗಂಭೀರ ಆರೋಪ ಮಾಡೋದೇ ಆದ್ರೆ ನಿಮಗೂ ಅವ್ರಿಗೂ ಜಗದೀಪ್ ಧನ್ಕರ್ ಅವ್ರ ವಿಷಯದಲ್ಲೂ ವ್ಯತ್ಯಾಸ ಗೊತ್ತಾಗ್ತಿಲ್ಲ, ಈಗ ಅಡ್ವಾಣಿ ಅವ್ರ ವಿಷಯದಲ್ಲೂ ವ್ಯತ್ಯಾಸ ಗೊತ್ತಾಗ್ತಿಲ್ಲ. ಸೇಮ್ ಟು ಸೇಮ್ ಹಿರಿಯರನ್ನ ಬಹಳ ಸ್ಪಷ್ಟವಾಗಿ ಪತ್ರವನ್ನ ಮುಖೇನ ಇವತ್ತು ಒಂದು ಪತ್ರವನ್ನ ಬರೆದಿ ನನ್ನ ಅನಾರೋಗ್ಯದ ಕಾರಣ ನಾನು ಈ ಸ್ಥಾನದಲ್ಲಿ ಮುಂದುವರಿಯಲು ಸಾಧ್ಯವಾಗೋದಿಲ್ಲ, ಆದ್ರಿಂದ
ರಾಜೀನಾಮೆ ಸಲ್ಲಿಸಿದ್ದೇನೆ, ನನಗೆ ಬಹಳ ಖುಷಿ ಇದೆ, ನಿಮ್ಮ ಜೊತೆ ದ್ರೌಪದಿ ಮುರ್ಮು ಅಧ್ಯಕ್ಷರಾಗಿ ಕೆಲಸ ಮಾಡಿದ ಅವ್ರ ಜೊತೆ ಕೆಲಸ ಮಾಡಿರ್ಬೋದು, ಅದೇ ರೀತಿ ನಮ್ಮ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವ್ರ ಜೊತೆ ಇಷ್ಟೊಂದು ಸಹಕಾರ ಕೊಟ್ಟು ನಮ್ಗೆ ಇಷ್ಟು ದಿನ ನಡೆಸ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಬಹಳ ಒಂದು ಖುಷಿಯಿಂದಲೇ ಪತ್ರ ಬರೆದಿರೋದನ್ನ ಇವತ್ತು ಯಾವುದೋ ಒಂದು ಇದರಲ್ಲಿ ಭ್ರಮೆನಲ್ಲಿ ಇವತ್ತು ಜ್ಯೋತಿಷಿಗಳ ತರ ಒಂದು ವರ್ಣನೆ ಮಾಡೋದಿದೆಯಲ್ಲ, ಇದು ಕಾಂಗ್ರೆಸ್ಗೆ ಯಾವ ನೈತಿಕತೆ? ಇವತ್ತು ಪ್ರಧಾನಮಂತ್ರಿಗಳಿಗೆ ಸೂಪರ್ ಪ್ರಧಾನಮಂತ್ರಿಗಳಾಗಿ ಆಡಳಿತ ಮಾಡಿದಂಥವ್ರು ಸೋನಿಯಾ ಗಾಂಧಿ ಅವರು. ಮನಮೋಹನ್ ಸಿಂಗ್ ಅವ್ರು ಹೇಳ್ತಾ ಇದ್ರು, ನಮ್ಮ JDS ವಕ್ತಾರರು, ಅಂತ ಮನಮೋಹನ್ ಸಿಂಗ್ ಅವ್ರನ್ನ ಎಲ್ಲ ಒಂದ್ ಕಡೆ ಕಡ್ಡಿ ಅಳ್ಳಾಡೋ ರೀತಿಯಲ್ಲಿ ಅಲ್ಲೋ ಕೂತ್ಕೊಬೇಕು, ನಿಂತ್ಕೊಬೇಕು ಅಂತ ರೀತಿ ಬಳಸ್ಕೊಂಡಾದ್ರೆ ಇವತ್ತು ಏನಾನ ಇದ್ರೆ ಅದು ಕಾಂಗ್ರೆಸ್ಗೆ ಆ ರೀತಿಯಾದ ಒಂದು ಇದನ್ನ ಸಲ್ಲಬೇಕು. ಇವತ್ತು ರವೀಶ್ ಅವ್ರ ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ. ಆಗಲೇ ಪ್ರಸ್ತಾಪ ಮಾಡಿದ್ರು, ಸಂಸತ್ನ ಸುಪ್ರೀಂ ಒಂದವರು ಜಗದೀಪ್ ಧನ್ಕರ್ ಅವರು ಏಕಮುಖ ನಿರ್ಧಾರವನ್ನು ತೆಗೆದುಕೊಳ್ತಿದ್ದವರು. ಇದನ್ನು ಗಮನಿಸಿರುವಂಥ ಕೇಂದ್ರ ಸರ್ಕಾರ ಏನಾದರೂ ಈ ನಿರ್ಧಾರಕ್ಕೆ ಬಂತ? ಖಂಡಿತ ಇಲ್ಲ ಮೇಡಮ್. ನೋಡಿ, ಇವತ್ತು ಬಹಳ ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥವ್ರು ಕಾನೂನಿನಲ್ಲಿ ಅಡಿಯಲ್ಲಿ ಯಾವ ರೀತಿಯಾದ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಆ ರೀತಿಯಾಗಿ ನಮ್ಮ ಸಂಸತ್ತಿನಲ್ಲೂ ಅವರು ಬಹಳವಾಗಿ ನಿಷ್ಠುರವಾಗಿ ನಿರ್ಧಾರಗಳನ್ನ ತಗೊಂಡು ಇವತ್ತು ಕಾಂಗ್ರೆಸ್ ಅವ್ರಿಗೆ ಅನಿಸಿದೆ. ಯಾಕೆಂದರೆ ಎಕ್ಸ್ಪೈಲ್ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಅವ್ರ ಮೇಲೆ ಒಂದು ಮುಗಿಬೀಳುವಂಥ ಕೆಲಸ ಮಾಡಿದ್ರು. ಅದನ್ನು ಇವತ್ತೆಲ್ಲ ಒಂದು ಕಡೆ ಅವ್ರು ರಿವೆಂಜ್ ಆಗಿ ತಗೊಂಡು ಈ ರೀತಿಯಾದ ಮಾತುಗಳನ್ನು ಬರ್ತಾ ಇದ್ದಾವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾರು ಒಳ್ಳೆ ಕೆಲಸ ಮಾಡಿರ್ತಾರೆ ಅಂಥವ್ರ ಮೇಲೆ ಇವತ್ತು ಕಾಂಗ್ರೆಸ್ನವ್ರಿಗೆ ಒಂದು ಇದನ್ನ ಎಲ್ಲ ಒಂದು ಕಡೆ ತಡ್ಕೊಳಕ್ ಆಗ್ತಲ್ಲ. ಈ ರೀತಿಯ ಒಂದು ರಿವೆಂಜ್ಗಳನ್ನ ತೀರಿಸೋ ಮೂಲಕ ಬಿಟ್ರೆ ನಿಮ್ ಕಾಂಗ್ರೆಸ್ ಕತೆ ಗೊತ್ತಿದೆ. ಇಡೀ ದೇಶದಲ್ಲಿ ನಾಯಕರುಗಳು ಯಾಕೆ ರಾಜೀನಾಮೆ ಕೊಟ್ಟೋದ್ರು, ಯಾಕೆ ಕಾಂಗ್ರೆಸ್ ಬಿಟ್ಟೋದ್ರು, ಗುಲಾಬ್ ನಬಿ ಆಜಾದ್ ಯಾಕೆ ಬಿಟ್ಟೋದ್ರು, ಏನಕ್ಕೆ ಬಿಟ್ಟೋದ್ರೆ ನೀವು ಸರಿಯಾಗಿ ನಡೆಸ್ಕೊಳ್ಳಿಲ್ಲ. ನಿಮ್ಮಲ್ಲಿ ಉದಾಹರಣೆಗಳಿದಾವೆ. ಗುಲಾಬ್ ನಬಿ ಆಜಾದ್ ಯಾಕೆ ಬಿಟ್ಟೋದ್ರು, ಶಶಿ ತರೂರ್ ಯಾಕೆ ಬಿಟ್ಟೋದ್ರು? ಹಾಗಾದ್ರೆ ನಿಮ್ಮ ನಡೆಯಿಂದ ನೀವು ತಗೊಂಡಂತ ತೀರ್ಮಾನಗಳಿಂದ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿ ಬಂದ್ಬಿಟ್ಟು ನೋಡ್ತಾ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾಯ್ತು. ಇದೇ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಚುನಾವಣೆಲ್ಲ ಸೋಲ್ಸ್ಬಿಟ್ರು. ಬೆನ್ನಿಗೆ ಚೂರಿ ಯಾಕೆ ಕೆಲಸ ಮಾಡಿದಂತ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಳಿ. ಈ ಸಲ ಅಧಿವೇಶನ, ಮಾನ್ಸೂನ್ ಅಧಿವೇಶನ ಅಚ್ಚುಕಟ್ಟಾಗಿ ನಡೀಬೇಕು. ದೇಶದಲ್ಲಿ ಬೇಕಾದಷ್ಟು ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳನ್ನು ಪ್ರತಿಪಕ್ಷವಾಗಿ ನೀವು ಕೇಳಬೇಕು ಅನ್ನೋ ಸಂದರ್ಭದಲ್ಲಿ ಈ ರಾಜೀನಾಮೆಯನ್ನು ಸಬ್ಜೆಕ್ಟ್ ಕೊಟ್ಬಿಟ್ಟು ಏನಾದ್ರು ಡೈವರ್ಟ್ ಮಾಡಿಬಿಟ್ರ ಅಂತ ಅಬ್ಸಲ್ಯೂಟ್ಲಿ ಕರೆಕ್ಟಾಗಿ ಅನಲೈಸ್ ಮಾಡಿದ್ದಾರೆ ಮೇಡಮ್. ಈಗ ಯಾವಾಗ ಈ ದೇಶದ ಪರಿಸ್ಥಿತಿ ಭಾಳ ಕೆಟ್ಟದಾಗಿರ್ತದೆ, ಜನಸಾಮಾನ್ಯರ ಧ್ವನಿಯಾಗಿ ಯಾವತ್ತು ಈ ಪಕ್ಷ ನಿಂತ್ಕೊಳ್ಳುತ್ತೆ, ಯಾವುದೋ ಒಂದು ವಿಚಾರ ಇಟ್ಕೊಂಡು ಡೈವರ್ಟ್ ಮಾಡೋದು ಇದು. ಇವತ್ತು ನಾನು ಈ ವೇದಿಕೆಯಲ್ಲಿ ಏನಾರ ಮಾತಾಡಿದ್ರೆ ಇವತ್ತೇನಾಗಿದೆ ಗೊತ್ತಾ, ಉಪರಾಷ್ಟ್ರಪತಿಯವರು ರಾಜೀನಾಮೆ ಕೊಟ್ಟರೆ ಹೊಸದಾಗಿ ಚುನಾವಣೆ ಮಾಡೋದು ಸಮಸ್ಯೆ. ಮತ್ತೆ ಭಾರತ ದೇಶದಲ್ಲಿ ಅನುಭವಿಸ್ತಿರ್ತಕ್ಕಂಥ ಮೂಲಭೂತ ಸಮಸ್ಯೆಗಳು, ಅಮೆಂಡ್ಮೆಂಟ್ಗಳು ಯಾರು ಎತ್ತಂಗಿಲ್ಲ. ನರೇಂದ್ರ ಮೋದಿ ಅವರು ಮತ್ತೆ ಅಮಿತ್ ಶಾ ಅವರ ಮತ್ತೊಂದು ಮುಖ ಮಗದೊಂದು ಮುಖ ಇನ್ನು ಮುಂದೆ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಇವತ್ತು ಗೋವಿಂದರಾಜ್ ಅವರು ಹೇಳ್ತಿದ್ರು, ಮಾತಾಡದೇ ಇರ್ತಕ್ಕಂಥ ರಬ್ಬರ್ ಸ್ಟಾಂಪು ಸರ್. ಅವ್ರು ಮಾತಾಡ್ದಿದ್ರು ಕೂಡ ಅವ್ರ ಪೆನ್ನುಗಳು, ಅವ್ರ ಆಳೆಗಳು, ಅವ್ರು ಮಾಡಿರ್ತಕ್ಕಂಥ ಶಾಸನಗಳು ಇವತ್ತು ಕಣ್ಣು ಮುಂದೆ ಭಾರತ ದೇಶದಲ್ಲಿ ನಿಂತಿದೆ ಸರ್. ಸೋನಿಯಾ ಗಾಂಧಿ ಅವರು ಒಬ್ಬ UPA ಸರ್ಕಾರದ ಚೇರ್ಮನ್ ಆಗಿದ್ರು. ಈಗ ಮನಮೋಹನ್ ಸಿಂಗ್ ಮಾತಾಡದೇ ಇದ್ರು ಕೂಡ ಈ ದೇಶಕ್ಕೆ ಒಳ್ಳೆ ಗೌರ್ಮೆಂಟ್ ಕೊಟ್ರು. ಮಾತಾಡೋದು ಕಡಿಮೆ, ಕೆಲಸ ಜಾಸ್ತಿ. ಆದ್ರೆ ಮನಮೋಹನ್ ಸಿಂಗ್ ಅವರು ಸುದ್ದಿಗೋಷ್ಠಿಗಳನ್ನು ಫೇಸ್ ಮಾಡಿದ್ದಾರೆ. ಕಳೆದ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ್ದಾದ್ರು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದಾರಾ, ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ, ಜನರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಕೆಲಸ ಮೂಕ ಭಾಷೆ ಅಂದ್ರೆ ಏನಂದ್ರೆ ಯಾರು ಏನ್ ಹೇಳಿದ್ರು ಕೂಡ ಈಗ ವಿಡಿಯೋ ಇರ್ತಿರಲ್ಲ, ಮೊದಲು ನಿಮ್ ಟಿವಿ ಲಂಚನ್ಗಳು ಏನ್ ಇರ್ತಿರಲ್ಲ, ಅವ್ರು ಏನ್ ಹೇಳಿದ್ರು ನಾವು ಕೇಳಬೇಕಾಗಿತ್ತು. ವಿದೇಶ ಮಾಡಿ ದೇಶಕ್ಕೆ ಎಷ್ಟು ರೈತರಿಗೆ ಏನ್ ಅನುಕೂಲ ಮಾಡಿದ್ರೆ, ಕರ್ನಾಟಕ ರಾಜ್ಯಕ್ಕೆ ಮೆಟ್ರೋಗೆ ಎಷ್ಟು ಹಗರಣಗಳು ನಡೀತಾ ಇತ್ತು. ಒಂದೇ ಒಂದು ಹಗರಣ ಇಡೀ ದೇಶದಲ್ಲಿ ಯಾವ್ದಾನ ಒಂದು ಉದಾಹರಣೆ ಇದ್ರೆ ತೋರಿಸಿ, ಯಾವ್ದೋ ಪೇಪರ್ ಮೂಲಕ ನೋಡ್ರಿ. ನೀವು ಹೊಸ ಇಂಡಸ್ಟ್ರೀಸ್ ಯಾವ್ದು ಹೇಳ್ತಿದ್ರು
ಮನಮೋಹನ್ ಸಿಂಗ್ ಹೇಳೋದಕ್ಕೆ ಸುರೇಶ್ ಖಂಬಾಳೆ ಅವರ ಹಗರಣವನ್ನ, ಒಬ್ಬ ಕೋಲ್ಗೇಟ್ ಹಗರಣವನ್ನ ಒಬ್ಬ ಮುಖ್ಯಮಂತ್ರಿ ಮಾಡಿದ್ದೇನು ಉದಾಹರಣೆ ಅದು ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ. ನಿಜವಾಗ್ಲೂ ಕಾಳಜಿದ್ರೆ ಕುಮಾರಸ್ವಾಮಿ ಅವ್ರು ಏನ್ ಪೋರ್ಟ್ಫೋಲಿಯೋ ತಮ್ಮ ಕೇಳಿ ಈ ರೈತರ ಪರವಾಗಿ ಆಡಳಿತ ಮಾಡ್ಕೊಂಡು 7 ಜಿಲ್ಲೆನಲ್ಲಿ ಇವತ್ತು ರೈತರ ಹೆಸರು ಹೇಳ್ಕೊಂಡು ರೈತರ ಹೆಸರು ಕಂಡಿರೋಸ್ತೀವಿ ಅಂತ ಹೇಳ್ಬಿಟ್ಟು ಆಡಳಿತ ಬರ್ತಾರಲ್ಲ. ಅಲ್ಲ ಒಂದ್ ನಿಮಿಷ ಕೇಳಿದ ತಕ್ಷಣ ಅಲ್ಲ ವೆಂಕಟೇಶ್ ಅವ್ರಿಗೆ ಕೇಳಿದ ತಕ್ಷಣ ಪೋರ್ಟ್ಫೋಲಿಯೋ ಸಿಗೋದಾದ್ರೆ ಕರ್ನಾಟಕ ರಾಜಕೀಯ ವ್ಯವಸ್ಥೆಯಲ್ಲಿ ಕೂಡ ಸಚಿವ ಸಂಪುಟದಲ್ಲಿ ಬೇಕಾದಷ್ಟು ಬದಲಾವಣೆ ಏನ್ ಕೇಳಿದ ತಕ್ಷಣ ಎಲ್ಲ ಸಿಕ್ಬಿಡತ್ತೆ. ಪೊಲಿಟಿಕಲಿ ಏನೇನ್ ಮಾತಾಡ್ಬೇಕು ಅದನ್ನ ಮಾತಾಡೋದು. ದಯಮಾಡಿ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ. ಈಗ ನಾನು ಹೇಳ್ತಿರೋದೇನಂದ್ರೆ JDS ನವರ ಅಜೆಂಡಾ ಏನು? ರೈತರು ಅವ್ರು ತಗೊಳ್ಬೇಕಾಗಿರೋ ಪೋರ್ಟ್ಫೋಲಿಯೋ ಏನು? ಇಂಡಸ್ಟ್ರಿಯಲ್ ಯಾಕೆ ತಗೊಂಡಿದ್ದಾರೆ ಹಾಗಾದ್ರೆ? ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ. ಯಾವ್ದಾರು ಒಂದು ಔಟ್ಪುಟ್ ಹೇಳ್ರಿ ದೇಶಕ್ಕೆ, ಏನಾದ್ರು ಒಂದು ದೇಶಕ್ಕೆ ಔಟ್ಪುಟ್ ಹೇಳ್ರಿ. ಬಿಜೆಪಿ ಮತ್ತೆ ಜನತಾ ದಳದ ವಿಚಾರಕ್ಕೆ ನಾನು ಉತ್ತರ ಕೊಡ್ತೀನಿ. ಮಧ್ಯೆ ಬಾಯಾಕೋದು ಬೇಡ. ನಾವು ಅವ್ರ ವಿಚಾರ ಬಾಯಾಕಿಲ್ಲ, ನಾನು ಉತ್ತರ ಕೊಡ್ತಾ ಹೋಗ್ತೀನಿ. ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲೇ ಅತಿ ಹೆಚ್ಚು ಹಾರೊಳಗಿಸ್ಕೊಂಡು ಗಿನೀಸ್ ರೆಕಾರ್ಡ್ ಆದವ್ರು ಯಾರು ಇದ್ರೆ ಅದು ಕುಮಾರಸ್ವಾಮಿ ಅವರೇ. ನೀವು ಅದನ್ನು ತೆಗೆದು ನೋಡಿ, ರೆಕಾರ್ಡ್ ವರ್ಲ್ಡ್ ರೆಕಾರ್ಡಲ್ಲಿ ಅವ್ರ ಹೆಸರು ಬಂದಿದೆ. ಇವತ್ತು ಅವ್ರಿಗೆ ಏನು ಇವತ್ತು ಇಲ್ಲ ಒಂದು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಮಿನಿಸ್ಟ್ರಿ ಇದು ಕೊಟ್ಟಿದ್ದಾರೆ ಅಂದರೆ ಅವರ ಸಾಮರ್ಥ್ಯ ಬೇಕು. ಒಂದು ಪೋರ್ಟ್ಫೋಲಿಯೋ ತಗೊಂಡ್ರೆ ಇವತ್ತು ಸ್ಟೀಲ್ ಮಿನಿಸ್ಟರ್ ಯಾಕೆ ಮಾಡಿದ್ದಾರೆ? ಸಾಮರ್ಥ್ಯ ಬೇಕು. ಇವತ್ತು ಆಂಧ್ರ ಪ್ರದೇಶದಲ್ಲಿ ಹೂವಿನ ಸುರುಮಳೆ ಹಾಕಿ ಇವತ್ತು ಅವರು ಸ್ವಾಗತ ಮಾಡ್ತಾರೆ. 2 ಕಣ್ಣಲ್ಲಿ ತುಂಬಿ ನೋಡ್ಕೊಳ್ರಿ. ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲಿ ರಾಜ್ಯದಲ್ಲಿ ಏನು ಮಾಡ್ತಾಯಿದೆ? ಅವ್ರಿಗೆ ಒಂದು ಪ್ರೋಟೋಕಾಲ್ ಕೊಡಲ್ಲ. ಇವತ್ತು ಮೈಸೂರಿಗೆ ಹೋದರೆ ಅಲ್ಲಿ ಏನು ಗೆಸ್ಟ್ ಹೌಸ್ಗಳು ಬೀಗ ಹಾಕ್ತೀರ. ಇವತ್ತು 4500 ಎಲೆಕ್ಟ್ರಿಕ್ ಬಸ್ಗಳು ಏನಾದರೂ ಮೊದಲ ಕೊಡುಗೆ ನಮ್ಮ ರಾಜ್ಯಕ್ಕೆ ಕೊಟ್ಟಿರೋದು. ಇವತ್ತು ಎಲೆಕ್ಟ್ರಿಕ್ ಬಸ್ಗಳಿಂದ ಎಷ್ಟು ಕೋಟಿ ಇವತ್ತು ಉಳಿತಾಯ ಆಗಿದೆ ಅಂತ ಗೊತ್ತೇನ್ರಿ ನಿಮಗೆ? ಅದೊಂದು ಪಕ್ಕ ಇಡೋಣ. ಸನ್ಮಾನ್ಯ ಖರ್ಗೆ ಅವ್ರು ಇವತ್ತೇನ ಕೇಳಕ್ ಹೋದ್ರೆ ನಮ್ಮ ಹೈಕಮಾಂಡ್ ಕೇಳ್ಕೊಂಡು ಹೇಳ್ತೀನಿ ರೀ ಅಂತಾರೆ. ಯಾರು ಹೈಕಮಾಂಡ್? ಖರ್ಗೆ ಅವ್ರೇನು? ಈ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಹೈಕಮಾಂಡ್ ಕೇಳ್ಬೇಕು ಅಂತಾರೆ. ಅವ್ರಿಗಿನ ಹೈಕಮಾಂಡ್ ಯಾರಿದ್ದಾರೆ ಅನ್ನೋ ಪ್ರಶ್ನೆ. ಸೂಪರ್ ಸಿಎಂ ಒಂದ್ ನಿಮಿಷ ಇಡ್ರಿ. ಅದನ್ನೇ ಹೇಳ್ತಾ ಇದ್ದೀನಿ ಕೇಳ್ರಿ. ಅದನ್ನೇ ಪ್ರಾದೇಶಿಕ ಪಕ್ಷ ಶಕ್ತಿ. ಅದು ಒಂದು ವಿಷಯ ಹೇಳ್ತೀವಿ ಕೇಳಿ. ಇವತ್ತು ನಮ್ಮ ರಾಜ್ಯಕ್ಕೆ ಎಂಥ ಒಂದು ಗತಿ ಪರಿಸ್ಥಿತಿ ಬಂದಿದೆ ಅಂದರೆ ಸೂಪರ್ CM ಸುರ್ಜೇವಾಲಾ ಬರ್ಬೇಕ್ರಿ ಶಾಸಕರಿಗೆ ಮೌಲ್ಯಮಾಪನ ಮಾಡಕ, ಸಚಿವರಿಗೆ ಹೇಳಕ್ಕೆ ಸೂಪರ್ CM ಸುರ್ಜೇವಾಲಾ ಬರಬೇಕು. ರಾಜ್ಯದ CM DCM ನಾಪತ್ತೆ ಕಳೆದೋಗಿರ್ತಾರೆ ಡೆಲ್ಲಿಯಲ್ಲಿ. ಯಾವ ರೂಮಲ್ಲಿ ಯಾವ ಲಾಡ್ಜಲ್ಲಿ ಎಲ್ಲೆಲ್ಲಿ ಇರ್ತಾರೋ ಯಾರಿಗೂ ಮಾಹಿತಿನೇ ಇರಲ್ಲ. ಆಮೇಲೆ ರಾಹುಲ್ ಗಾಂಧಿ ಹುಡ್ಕೊಂಡು ಹೋಗ್ತಾರೆ. ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಡಲ್ಲ. ಹೋಗಿ ವಾಪಸ್ ಬರ್ತಾರೆ. ಹೈಕಮಾಂಡ್ ಮನೆಗೆ ಹೋಗ್ತಾರೆ, ವಾಪಸ್ ಬರ್ತಾರೆ. ಅಲ್ಲೇ ಇವತ್ತೇನ್ ಹೇಳ್ತಾ ಇದ್ದೀರಿ ನೀವು? ಜಗದೀಪ್ ಧನಾಕರ್ ಅವ್ರ ವಿಚಾರ ಇವ್ರು ಏನು ಗೊತ್ತು, ಎಷ್ಟು ಗೊತ್ತು ಅವ್ರ ವಿಚಾರದಲ್ಲಿ ನೋಡಿ. ಕೆಲವೇ ದಿನಗಳ ಹಿಂದೆಗಡೆ ಉತ್ತರಾಖಂಡದಲ್ಲಿ ನೈನತಾಲ್ ಅಂತೇಳಿ ಕುಮಾನ್ಪುರ ವಿಶ್ವವಿದ್ಯಾಲಯದಲ್ಲಿ ಸುವರ್ಣ ಮಹೋತ್ಸವದಲ್ಲಿ ಮೂರ್ಛೆ ಕುಸಿದು ಬಿದ್ದೋಗ್ತಾರೆ ನೈನಿತಾಲದಲ್ಲಿ. ಆಮೇಲೆ ಸೋಮವಾರ ಬೆಳಿಗ್ಗೆ ಸ್ವತಃ ತಮ್ಮ ಕಚೇರಿಯಲ್ಲಿ ಮೂರ್ಛೆ ಬಿದ್ದೋಗಿದ್ದಾರೆ. ಇಂಥ ಒಂದು ಆರೋಗ್ಯ ಒಂದು ಜಟಿಲವಾದ ಸಮಸ್ಯೆ ಇಟ್ಕೊಂಡು ಮುಂದುವರಿರಿ, ರಾಜೀನಾಮೆ ಕೊಟ್ಟಿರಿ ಅಂತ ಇದನ್ನ ಒಂದು ಸನ್ನಿವೇಶ ತಂದು ಇವತ್ತು ಬಿಜೆಪಿ ಪಕ್ಷನ ಎದುರಿಸಕ್ ಆಗ್ತಾ ಇಲ್ಲ. ಸದನದಲ್ಲಿ ಕಲಾಪದಲ್ಲಿ ಕಲಹ ಮಾಡಿ ಕಲಾಪ ನಿಲ್ಲಿಸಬೇಕು. ಇವರ ಅಭಿವೃದ್ಧಿನ ಸಹಿಸಕ್ ಆಗ್ತಾ ಇಲ್ಲ ಕಾಂಗ್ರೆಸ್. ಏನಾದ್ರೂ ಒಂದು ವಿಚಾರ ಇಟ್ಕೊಂಡು ಕಲಾಪ ನಿಲ್ಸೋದು ಹೆಂಗೆ? ಕಲಾಪ ನಿಲ್ಸೋಕೆ ಇದು ವಿಚಾರನೆಲ್ಲ ಆರೋಗ್ಯ ವಿಚಾರವಾಗಿ ಕೇಂದ್ರ ಸಚಿವರಿಗೆ ನೀವೆಷ್ಟು ಸಹಕಾರ ಕೊಟ್ಟಿದ್ದೀರಿ? ಯಾವ ಸಹಕಾರ ಇದೆ ಇವ್ರದ್ದು? ಎಲ್ಲಾ ಸಂದರ್ಭಗಳಲ್ಲೂ ಸಹ ಅವ್ರ ಗೌರ್ಮೆಂಟ್ ಕಾರು ಸಿಕ್ಕಿದೆ, ಆಫೀಸು ಸಿಕ್ಕಿದೆ. ಇವತ್ತು ಇಡೀ ದೇಶದ ಭದ್ರಾವತಿ ಉಕ್ಕಿನ ಕಾರ್ಖಾನೆ ಏನ್ ಸಹಕಾರ ಕೊಟ್ಟಿದ್ದಾರೆ? ಇವತ್ತು ಭದ್ರಾವತಿ ಉಕ್ಕಿನ ಕಾರ್ಖಾನೆಗೆ ಏನ್ ಸಹಕಾರ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ? ಇವತ್ತು ಭದ್ರಾವತಿ ಉಕ್ಕಿನ ಕಾರ್ಖಾನೆಗೆ ಏನ್ ಸಹಕಾರ ಕೊಟ್ಟಿದೆ ಕಾಂಗ್ರೆಸ್? HMT ಒಂದು ಅಭಿವೃದ್ಧಿಗೆ ಏನ್ ಸಹಕಾರ ಕೊಟ್ಟಿದೆ? ಇವತ್ತು ಕೂಡ ನಮ್ಮ ರಾಜ್ಯದ ಪರವಾಗಿ ನಿಂತು ಇವತ್ತು ಏನಾದ್ರೂ ಮಾಡ್ಬೇಕಾದ್ರೆ ಕುಮಾರಸ್ವಾಮಿ ಅವರೇ ಮುಂದೆ ಮಾಡ್ತಾ ಇರೋದು. ಈ ರಾಜ್ಯದ ಅಭಿವೃದ್ಧಿನ ನೋಡ್ತಾ ಇರೋದು ಕುಮಾರಸ್ವಾಮಿ ಅವರೇ. ಇವತ್ತು ಕುಮಾರಸ್ವಾಮಿ ರೈತರ ಪರ ನಿಂತಿದ್ದಾರೆ ಅಂತಾರಲ್ಲ, ಈ ರೈತರು ಸಾಲ ಮನ್ನಾ ಮಾಡಿತ್ತು ಕುಮಾರಸ್ವಾಮಿ ಅವರೇ. ಎಲ್ಲ ರೈತರ ಕರ್ಕೊಂಡ್ಬಂದು
ಎಲ್ಲ ರೈತರು ವಿಧಾನಸೌಧ ಕರೆದಿತ್ತು. ಇದೇ ರೈತರು ಇದೇ ರೈತರನ್ನ ವಿಧಾನಸೌಧ ಕರೆದಿತ್ತು. ಇದೇ ರೈತರನ್ನ ರಾಜ್ಯದ ವಿಧಾನಸೌಧ ಕರೆದು ಎಷ್ಟೋ ದುಡ್ಡು ಇವತ್ತು ಜನತಾ ದರ್ಶನ ಕಾರ್ಯಕ್ರಮ ಯಾರ್ರಿ? ಈ ರಾಜ್ಯದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ತಂದವರು ಯಾರು? ಒಂದ್ ಸಣ್ಣ ಇವತ್ತು break. ಜನತಾ ದರ್ಶನ ಕಾರ್ಯಕ್ರಮ ನೋಡ್ತಾ ಇದ್ರಲ್ಲ, ತಂದವರು ಯಾರು? ಜೆಡಿಯು ಹರಿವಂಶ್ ನಾರಾಯಣ್ ಅವ್ರನ್ನ ಉಪರಾಷ್ಟ್ರಪತಿ ಮಾಡೋದಕ್ಕೋಸ್ಕರ ಇವ್ರಿಗೆ ಈ ತರ ಮಾಡಿದ್ದಾರೆ. ಯಾಕೆ ಈಗ ಬಿಹಾರ ಅಲ್ಲಿಗೆ ನಾನು ಬರ್ತೀನಿ ಡೀಟೇಲ್ ಆಗಿ ಮಾಹಿತಿಯನ್ನು ಪಡ್ಕೊಳ್ತೀನಿ. ನೋಡಿ, ಒಂದು ಸಬ್ಜೆಕ್ಟ್ ಡೈವರ್ಟ್. ದೇಶದಲ್ಲಿ ಪ್ರತಿಪಕ್ಷ ಅಂತಿದ್ದಾವೆ, ಅವು ಈ ಸತಿ ವಿಶೇಷವಾಗಿ ಅಧಿವೇಶನದಲ್ಲಿ ದೇಶದ ಜನತೆಯ ಪ್ರಶ್ನೆಯನ್ನು ಕೇಳೋದಕ್ಕೆ ಸಿದ್ಧವಾಗಿದ್ದರು, ಎಲ್ಲ ರೀತಿಯ ತಯಾರಿಯನ್ನು ಮಾಡಿದರು. ಅಷ್ಟರಲ್ಲಿ ಒಂದು ಸಬ್ಜೆಕ್ಟ್ ಡೈವರ್ಟ್ ಆಗಿತ್ತು ನೋಡಿ. ಪ್ರತಿಪಕ್ಷಗಳ ಆ ಪ್ರಶ್ನೆಗಳನ್ನು ಹತ್ತಿಕ್ಕುವ, ಜನರ ಧ್ವನಿಯನ್ನು ಹತ್ತಿಕ್ಕುವ ಪ್ರಯತ್ನ ಹಾಗಾದ್ರೆ ಏನಾದರೂ ಆಗ್ತಿ ಅಂತ. ಇನ್ನೊಂದು ಆಯಾಮವನ್ನು ರವೀಶ್ವರ್ ಆಗಲೇ ಪ್ರಸ್ತಾಪ ಮಾಡ್ತಾಯಿದ್ರು, ಯಾರನ್ನ ಸ್ಥಾನದಲ್ಲಿ ತರಬೇಕು ಅಂತ. ಅದ್ರ ಬಗ್ಗೆ ಡೀಟೇಲಾಗಿ ಮಾತಾಡೋಣ. ಅದರ ನಡುವೆ ಇನ್ನೊಂದು ವಿಷಯ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ಅಧಿವೇಶನ ಆಗಬೇಕಾದ್ರೆ ಪ್ರತಿಪಕ್ಷಗಳು 1000 ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಕೊಡುವ ಉತ್ತರದಾಯಿತ್ವ ಅವರದ್ದು. ಏನು ಮಾಡ್ತಿದ್ದಾರೆ ಅವರು? ಜುಲೈ 23ರಿಂದ 26 UK ಹೋಗ್ತಿದ್ದಾರೆ, ಮಾಲ್ಡೀವ್ಸ್ಗೆ ಹೋಗ್ತಿದ್ದಾರೆ. ಅದರ ಬಗ್ಗೆ ಕೂಡ ಡೀಟೇಲಾಗಿ ಮಾತಾಡೋಣ ಬ್ರೇಕ್ನ ನಂತರ. ಇವತ್ತು ಸಾಮಾಜಿಕ ಕಾರ್ಯಗಳಲ್ಲಿ ನೀವು 15 ವರ್ಷಗಳಿಂದ ತೊಡಗಿಸಿಕೊಂಡಿದ್ದೀರಿ. ಬದುಕಿಗೆ ಆಶ್ರಯ ಆಗಬೇಕು, ದಾರಿದೀಪ ಆಗಬೇಕು ಮತ್ತು ಅವರಿಗೆ ಮಾರ್ಗದರ್ಶನ ಆಗಬೇಕಂತೇಳಿ ಸಮಾಜ ಸೇವೆನ ಆಯ್ತು. ತಪ್ಪು ಅಂತ ಹೇಳಿದಾಗ ವಿರೋಧ ಏನಾದರೂ ಬರ್ತಿತ್ತಾ? ಆ ವಿರೋಧ ಮಾಡೋದಕ್ಕಿಂತ ನಮಗೆ ವಿರೋಧ ಮಾಡೋಣ ಚಾಲೆಂಜ್ ಹೆಚ್ಚಾಗ್ಬಿಡ್ತಿತ್ತು ನಮಗೆ. ದಲಿತರು ಅಂತ ಸಂದರ್ಭದಲ್ಲಿ ಹಿಂದುಳಿದವರು ಅಂದಾಗ ಅವರ ಹಕ್ಕುಗಳ ಅರಿವೇ ಜನಸಾಮಾನ್ಯರಿಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಾಗ ಎಷ್ಟೇ ನಮಗೆ ಹಕ್ಕುಗಳು ಕೊಟ್ಟರು ಕೂಡ, ನಮಗೆ ಎಷ್ಟೇ ರಕ್ಷಣೆಗಳು ಕೊಟ್ಟರು ಕೂಡ ಇನ್ನೂ ಜನರಿಗೆ ಅದರದ ಮಹತ್ವ ಗೊತ್ತಿಲ್ಲ. ಶಿಕ್ಷಣದ ವಿಚಾರಕ್ಕೆ ಬರೋದ ದಲಿತ ಸಮುದಾಯ ಅಂದರೆ ಇನ್ನೂ ಕೂಡ ಸ್ವಲ್ಪ ಹಿಂದೆ ಇದೆ ಅಂತ ಹೇಳ್ಬೋದು. ನಾವು ಸಮುದಾಯದ ಮುಖ್ಯವಾಹಿನಿಗೆ ಬರಬೇಕು ಅಂದರೆ ಶಿಕ್ಷಣ ಒಂದೇ ಅಸ್ತ್ರ ಇದೆ. ಮುಖ್ಯವಾಹಿನಿಗೆ ತಂದನ್ನು ಸನ್ಮಾನಿಸಿ ಗೌರವಿಸಿ ತುಂಬ ಖುಷಿ ಕೊಡ್ತಾ ಇದೆ. ಯುವರತ್ನ ಅವಾರ್ಡ್ಸ್ 2025 ಶ್ರೀ ಸುಧಾಕರ್ ಕೊಳ್ಳೂರು ಯುವ ಕಾಂಗ್ರೆಸ್ ನಾಯಕ. ವೀಕ್ಷಿಸಿ ರಾತ್ರಿ 8:28ಕ್ಕೆ. ಮ್ಯಾಮ್ ನೀವು ಒಂದು 10 ನಿಮಿಷ ಟೈಮ್ ಕೊಟ್ರೆ ನನ್ನ ಕತೆ ನಿಮ್ಮ ಜೊತೆ ಹೇಳ್ತೀನಿ. ಇವಾಗ ನಾನು ನಿನಗೆ 2 ನಿಮಿಷದಲ್ಲಿ ಒಂದು ಸಣ್ಣ ಕತೆ ಹೇಳ್ತೀನಿ. जब एक आदमी बिजनेस करने की सोचता है तो इतनी अच्छी नौकरी कौन छोड़ता है? सुनिए, आपका सरनेम भंबानी है, अंबानी नहीं। ब्रो, बिजनेस खून में होता है। बिजनेस तो खून में होता है। बिजनेस खून में नहीं, जुनून में होता है। अगर है कोई बिजनेस आइडिया आपके पास तो रजिस्टर बिंदास। तो रजिस्टर करें www.ideabuzz.co.in पर या दीजिए मिस कॉल 9167777774 पर। आइडियाबाज सिर्फ ZTV पर। ತುಮಕೂರಿನ ವಿಶ್ವಾಸ್ ಜ್ಯುವೆಲರ್ಸ್ ವತಿಯಿಂದ ಆಷಾಢ ಮಾಸ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಮೆಗಾ ಆಫರ್. 1 ಗ್ರಾಂ ಚಿನ್ನ ಕೊಂಡರೆ 1 ಗ್ರಾಂ ಬೆಳ್ಳಿ ಉಚಿತ. ಈ ಆಫರ್ ತುಮಕೂರಿನ ನಮ್ಮ ಎಲ್ಲಾ ಶಾಖೆಗಳಲ್ಲಿ ಲಭ್ಯ. ದಾಳಿ ಮಾಡ್ತಿರಲ್ಲಮ್ಮ. ಧನ್ಕರ್ ಅವರ ರಾಜೀನಾಮೆ ಅಂತ ಸಂದರ್ಭದಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕುವಂತೆ ಮಾಡಿದೆ. ರವೀಶ್ ಅವರ ನೀವಾಗಲೇ ಪ್ರಸ್ತಾಪ ಮಾಡಿದ್ರಿ, ಯಾರನ್ನು ಕೂರಿಸೋಕೆ ಇವೆಲ್ಲ ಸ್ಟ್ರಾಟಜಿಗಳು? ಏನಂದ್ರೆ ಬಿಹಾರಲ್ಲಿ ಚುನಾವಣೆ ನಡೀತಾ ಇದೆ. ಬಿಹಾರ ಚುನಾವಣೆ ಹೇಗಿದೆ ಅಂದ್ರೆ ಅದು ಸಂಪೂರ್ಣವಾಗಿ OBC ಮತ್ತೆ ಅಹಿಂದ ವರ್ಗ ಇರೋವಂಥ ರಾಜ್ಯ. ಅಲ್ಲಿ BJPಗೆ ಬಹಳ ಕಡಿಮೆ ಪ್ರಾಶಸ್ತ್ಯ ಇದೆ. ಇವರು JDU ಹೊರತುಪಡಿಸಿದ್ರೆ BJPಗೆ ಬಹಳ ಅನಾನುಕೂಲ ಮತ್ತು ಹಿನ್ನಡೆ ಆಗುತ್ತೆ. ಹಾಗಾಗಿ BJP ಪ್ಲಾನ್ ಏನಂದರೆ ಅಲ್ಲಿ JDU ಅಲ್ಲಿ ಹರಿವಂಶ್ ನಾರಾಯಣ್ ಅಂತ ಒಬ್ಬರಿದ್ದಾರೆ ರಾಜ್ಯಸಭಾ ಸದಸ್ಯರು. ಅವ್ರನ್ನ ಉಪರಾಷ್ಟ್ರಪತಿ ಮಾಡೋದಕ್ಕೋಸ್ಕರ ಇವ್ರನ್ನ ಅನಾರೋಗ್ಯದ ನೆಪ ಹೇಳಿ ಇವ್ರನ್ನ ರಾಜೀನಾಮೆ ಕೊಡಿಸಿರೋದೇ ಹೊರತು ಅವ್ರು ರಾಜೀನಾಮೆ ಕೊಟ್ಟಿರೋದಲ್ಲ. ಯಾಕೆ ಅಂತ ನೀವು ಬೇಕಾದ್ರೆ ನೋಡಿ ಇತಿಹಾಸ. ಖಂಡಿತ ಒಪ್ಕೊಳ್ಳೇಬೇಕು. ಅವ್ರ ಪಾಲಿಸಿ ಹೆಂಗೆ ಗೊತ್ತಾ, ಒಪ್ಕೊಳ್ಳಿಲ್ಲ ಅಂದ್ರೂ ಒಪ್ಪಿಸ್ತಾರೆ ಅವ್ರಿಗೆ. ದೇರ್ ಇಸ್ ನೋ ಅದರ್ ವೇ ಇನ್ BJP. ಹೈಕಮಾಂಡ್ ಡಿಸಿಷನ್ ಇಸ್ ಫೈನಲ್ ಅಂಡ್ ಅಲ್ಟಿಮೇಟ್. ಆ ಕಾರಣಕ್ಕೋಸ್ಕರ ಅವನ್ನ ಇವತ್ತು ಮೂಲೆಗುಂಪು ಮಾಡಿದರೆ ಹೊರತು ನೀವು ಬೇರೆ ಯಾವುದೇ ರಾಜ್ಯದಲ್ಲಿ ಕಂಪೇರ್ ಮಾಡಿ ನೋಡಿ. ದಕ್ಷಿಣ ಭಾರತದ ರಾಜ್ಯದಲ್ಲಿ ಆ ಥರ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅದು ಉತ್ತರ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ UP, ಬಿಹಾರ್, ಆಮೇಲೆ ಚಂಡೀಗಢ, ಈ ರಾಜ್ಯಗಳಲ್ಲಿ ಮಾತ್ರನೇ ನಡೆಯೋಕ್ಕಾಗೋದು. ನಿಮಗೆ ಈ ಒಂದೇ ಒಂದು ಕಾರಣಕ್ಕೋಸ್ಕರ ಇವ್ರನ್ನ ಮೂಲೆಗುಂಪು ಮಾಡಿದ್ದಾರೆ. ಬಿಟ್ಟರೆ ಅವ್ರ ಆರೋಗ್ಯದ ನೆಪ ಇದ್ದಿದ್ರೆ ಅವರು ತನ್ನ ಸ್ಥಾನಕ್ಕೂ ಸಹ ರಾಜೀನಾಮೆ ಕೊಟ್ಟು ಅವ್ರ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗಿತ್ತು. ಆದರೆ ಬರೀ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಮಾತ್ರನೇ ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಅಲ್ವಾ? ಅಲ್ಲಿಗೆ ಬರಬೇಕಲ್ವ, ಸಂಸತ್ ಬರಲೇಬೇಕಲ್ವ ಅವ್ರ ಸದಸ್ಯರಾಗಿದ್ದಾಗ. ಅದಕ್ಕೆ ಯಾಕೆ ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರಲ್ಲ?
ನಾಳೆ ನೋಡ್ಬೇಕು ಇದು ಥಿಂಕಬಲ್, ವಿ ಶುಡ್ ಥಿಂಕ್. ಹಾಗಾಗಿ ಇದು ಏನಂದ್ರೆ ಇದರಲ್ಲಿ ಕಂಪ್ಲೀಟ್ ವಾಗಿ ರಾಜಕೀಯ ಇದೆ, ರಾಜಕೀಯ ಬಣ್ಣ ಇದೆ ಇದರಲ್ಲಿ. 100ಕ್ಕೆ 100ರಷ್ಟು ನಿತೀಶ್ ಕುಮಾರ್ ಅವ್ರನ್ನ ಹೆಂಗ್ ಬಿಹಾರ್ ಅವ್ರನ್ನ ಗೆಲ್ಲ ಒಂದೇ ಒಂದು ಮಾನದಂಡ ಬಿಟ್ರೆ ಹೇಳಿ ಮೇಡಮ್, ನಿತೀಶ್ ಕುಮಾರ್ ಅವ್ರನ್ನ ಹೆಂಗ್ ಸಮಾಧಾನ ಮಾಡೋದು? ಅದೇ ಅವ್ರನ್ನ ಸಮಾಧಾನ ಮಾಡೋಕ್ಕೋಸ್ಕರನೇ ಇವ್ರು ಹರಿವಂಶ್ ನಾರಾಯಣ್ ಇಸ್ ಫ್ರಮ್ JDU. ಅಲ್ಲ, ಐ ಗಾಟ್ ಇಟ್. ಈಗ ನಿತೀಶ್ ಕುಮಾರ್ ಅವರು ಕೂಡ ಪ್ರಬಲ ಆಕಾಂಕ್ಷಿ, ಈಗ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅವರು, ಆ ಸ್ಥಾನಂತೂ ಬಿಟ್ಕೊಡಕ್ಕಾಗಲ್ಲ. ನಿಮ್ ಸ್ಟ್ರಾಟಜಿ ನಾವು ನೋಡೋದು ನಿತೀಶ್ ಕುಮಾರ್ ಅವರು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಬರೀ ನಾಮಕಾವಸ್ಥೆಗೆ. ಯಾಕಂದ್ರೆ 15 ಜನ ಇಟ್ಕೊಂಡು ಪ್ರಧಾನಮಂತ್ರಿ ಆಗಕ್ಕೆ ದೇವೇಗೌಡರ ಕಾಲ ಹೋಯ್ತೀಗ. ಅಲ್ಲ, ದಿಸ್ ಇಸ್ ಟ್ರೂ. ಈಗ 180 ಜನ ದಟ್ ವಾಸ್ ಅನ್ ಹಿಸ್ಟ್ರಿ. ಮುಖ್ಯಮಂತ್ರಿ ಆಗ್ಲಿಲ್ವ ನಮ್ಮ ರಾಜ್ಯದಲ್ಲಿ ಅದು ಸರ್, ನೀವು ಏನಂದ್ರೆ ರಾಜ್ಯಕ್ಕೆ ಮತ್ತೆ ರಾಷ್ಟ್ರಕ್ಕೆ ಅವರು ಕುಮಾರಸ್ವಾಮಿ ಅವ್ರದ್ದು ಬಹಳ ಸರ್ ಮೇಡಮ್, ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಇಡೀ ರಾಷ್ಟ್ರದಲ್ಲಿ ಅದೃಷ್ಟವಂತ ರಾಜಕಾರಣಿ. ಇಡೀ ರಾಷ್ಟ್ರದಲ್ಲಿ ಕುಮಾರಸ್ವಾಮಿ ಅವರು ಬಹಳ ಅದೃಷ್ಟವಂತ ರಾಜಕಾರಣಿ. ಅವ್ರದ್ದು ದೈವಭಕ್ತಿನೂ ಇರ್ಬೋದು, ದೈವಾನುಗ್ರಹನೂ ಇರ್ಬೋದು, ಅವ್ರದ್ದು ಅದೃಷ್ಟ ಕೂಡ ಬಂದಿದೆ ಹೊರತು ಎಲ್ಲಾ ರಾಜ್ಯಗಳಲ್ಲೂ ಅದು ಆಗದೆ ಇರೋ ಮಾತು. ಅದು ಅವ್ರು ಬಿಟ್ರೆ ಇನ್ನೊಬ್ಬರು ಅಂದ್ರೆ ಅವ್ರು ನಿತೀಶ್ ಕುಮಾರ್, ಪಲ್ಟೂರಾಮ್, ಅವ್ರು ಬಿಟ್ರೆ ಬೇರೆ ಯಾರಿಗೂ ಆಗಲ್ಲ ಈ ತರ ಅದೃಷ್ಟ. ಹಾಗಾಗಿ ನಿತೀಶ್ ಕುಮಾರ್ ಅವರು ಯಾವತ್ತೂ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಆಗೋದೇ ಇಲ್ಲ, ಅದು ಸಾಧ್ಯನೇ ಇಲ್ಲ. ಇವಾಗ 100 ಸೀಟ್ ತಗೊಂಡವ್ರೇ ಆಗಲ್ಲ. ಮಮತಾ ಬ್ಯಾನರ್ಜಿ ಅವ್ರಿಗಿಂತ ಚೆನ್ನಾಗಿ ಸೀಟ್ ತಗೊಂಡಿದ್ದಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ಬಂದ್ರೆ ಸ್ಟಾಲಿನ್ ಅವರು ಅವ್ರಿಗಿಂತ ಚೆನ್ನಾಗಿ ಸೀಟ್ ತಗೊಂಡಿದ್ದಾರೆ. ಹೌ ಕ್ಯಾನ್ ಇಟ್ ಇಸ್ ಪಾಸಿಬಲ್? ಇಸಂಟ್ ಇಟ್? ಅದು ಅನ್ಬಿಲಿಯಬಲ್. ಅದೇನಿರೋ ಪೋರ್ಟ್ರೇ ಮಾಡ್ಕೋಬೋದು ಅಷ್ಟೇ ಬಿಟ್ರೆ ಪಾಸಿಬಲ್. ಹೌದು, ರಿಯಾಲಿಟಿನಲ್ಲಿ ಇದು ಪಾಸಿಬಿಲಿಟಿ ಇಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂದ ಸಂದರ್ಭದಲ್ಲಿ ಉತ್ತರದಾಯಿತ್ವದ ಬಹುದೊಡ್ಡ ಸ್ಥಾನವನ್ನು ಅಲಂಕರಿಸಿದವರು. ದೇಶದ ಒಬ್ಬ ಸಣ್ಣ ಮಗು ಕೇಳಿದ್ರು ಅಥವಾ ವೃದ್ಧರು ಕೇಳಿದ್ರು ಕೂಡ ಉತ್ತರ ಕೊಡಬೇಕಾದಂತಹ ಒಂದು ಜವಾಬ್ದಾರಿ ಅವರದ್ದು. ಅಧಿವೇಶನ ನಡೀಬೇಕಾದ್ರೆ ಪ್ರತಿಪಕ್ಷಗಳು ಎಲ್ಲ ರೀತಿಯ ತಯಾರಿಯನ್ನು ನಡೆಸಿದವರು. ಇವರೇನು UK ಮಾಲ್ಡೀವ್ಸ್ ಅಂತ ಹೊರಟ್ಬಿಟ್ಟಿದಾರಲ್ಲ 23ರಿಂದ 26ರವರೆಗೆ. ಇಲ್ಲ ನೋಡಿ ಮೇಡಮ್, ಇದು ಪೂರ್ವ ನಿಯೋಜಿತ ಅಧಿವೇಶನವೂ ಪೂರ್ವ ನಿಯೋಜಿತವೇ. ಎಸ್, ಡೆಫಿನೆಟ್ಲಿ. ಈಗ ಕೆಲವೊಂದು ಸಂದರ್ಭದಲ್ಲಿ ಹೋಗಿ ಬರಬಾರ್ದು ಅಂತ ಏನಿಲ್ಲ. ಅಧಿವೇಶನ ಇದ್ದಾಗ ಅಧಿವೇಶನದಲ್ಲಿ ಪಾಲ್ಗೊಂಡು ಸಡನ್ ಆಗಿ ಈಗ ಕಾರ್ಯಕ್ರಮದಲ್ಲಿ ವಿದೇಶಿ ಪ್ರವಾಸಗಳ ಸಂದರ್ಭದಲ್ಲಿ ಮಾಡಲೇಬೇಕಾಗುತ್ತೆ. ಈಗ ಇರ್ತಕ್ಕಂಥ ಸೆಷನಲ್ಲಿ ಏನೇನು ಸಭೆಗೆ ಉತ್ತರ ಕೊಡಬೇಕು ಕೊಟ್ಬಿಟ್ಟು ಮುಂದಿನ ಇದರಲ್ಲಿ ಏನಿರುತ್ತೆ ಅದನ್ನು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ, ಅದು ಮಾಡಲೇಬೇಕಲ್ವಾ ಅಂತ ಹೇಳ್ಬಿಟ್ಟು ಬಿಟ್ಟೇನು ಹೋಗ್ತಾ ಇಲ್ವಲ್ಲ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ನೆನ್ನೆನೂ ಇದ್ದಾರೆ, ಇವತ್ತು ಇದ್ದಾರೆ. ಸೊ ಮುಂದೆ ಈಗ ಬರ್ತಕ್ಕಂಥದ್ದು 27ಕ್ಕೆ 29ಕ್ಕೆ ಅವ್ರು ಹೋಗುವಂಥ ಕಾರ್ಯಕ್ರಮ ಫಿಕ್ಸ್ ಆಗಿರ್ತಕ್ಕಂಥದ್ದು. ಸಹಜವಾಗಿ ಒಂದು ಹಂತಕ್ಕೆ ಸೆಷನ್ ಚರ್ಚೆಗೆ ಹೋಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಹೋಗಿ ಬರೋದಕ್ಕೇನು ಸಮಸ್ಯೆ ಇಲ್ಲ. 2 ದಿನ ಕಾರ್ಯಕ್ರಮ ಅದು. ಹೋಗಿ ಮತ್ತೆ ಜಾಯ್ನ್ ಆಗುವಂಥದ್ದು, ಇಡೀ ದೇಶದ ಬಗ್ಗೆ ಚರ್ಚೆ ಮಾಡುವಂಥದ್ದು, ಯಾವ ರೀತಿಯಾದ ಕ್ರಮ ಕೈಗೊಂಡಿದ್ದೇವೆ, ಮುಂದೆ ಯಾವ ರೀತಿ ಕ್ರಮ, ಖಂಡಿತ ಉತ್ತರ ಕೊಡೋಂಥ ಕೆಲಸ ಮಾಡೇ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ನವ್ರಿಗೆ ಏನು ಅನಿಸಿದೆ ಅಂದರೆ, ಇವತ್ತು ಇಡೀ ಪ್ರಪಂಚದಲ್ಲಿ ಮೋದಿಯವರ ನೇತೃತ್ವದ ಸರ್ಕಾರ ಎಲ್ಲೋ ಒಂದ್ ಕಡೆ ಶೈನ್ ಆಗ್ತಾ ಇರೋದೆ ಇವತ್ತು ತಡ್ಕಣಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ಕಾಂಗ್ರೆಸ್ 5 ಲಕ್ಷ ಸಾಲ ಏರ್ಸಿರೋದು ಒಬ್ಬ ಪ್ರಜೆ ಮೇಲೆ ಅದು ಶೈನಿಂಗ್ ಆಗ್ತಾ ಇರೋದು. ಇಂಡಿಯಾದಲ್ಲಿ 2 ಲಕ್ಷ ರೂಪಾಯಿ ಒಬ್ಬ ಮನುಷ್ಯ ಸಾಲ ಮಾಡಿ 5 ಲಕ್ಷಕ್ಕೆ ಏರಿದೆ, ಅದು ಶೈನಿಂಗ್ ಇಲ್ಲ. ರವಿದಾಸ್ ಅವರೇ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಮೋದಿ ಅವರು ಹಾಗೆ ಮಾಡಿದ್ರು, ಶೈನಿಂಗ್ ಇಂಡಿಯಾ ಮಾಡಿ ಅವರು ಪಲ್ಟಿ ಹೊಡೆದಿರೋ ಅದೇ ಗತಿ ನೋಡಿ ಬರ್ತದೆ. ಇಲ್ಲ ರಿಯಾಲಿಟಿ ರವಿದಾಸ್ ಅವರೇ, ಯಾವುದೇ ಒಂದು ಸರ್ಕಾರ ಕೇಳಿಸ್ಕೊಳ್ರೆ, ಯಾವುದೇ ಒಂದು ಸರ್ಕಾರ ಸಾಲ ಮಾಡಿದ್ರೆ ಅದ್ರ ಯೋಜನೆ ಮೂಲಕ ಅದನ್ನ ಜನರಿಗೆ ತಲುಪಿಸುವಂತ ಕೆಲಸ ಮಾಡೋದು. ಸಾಲ ಮಾಡಿರೋದೆಲ್ಲ ಯಾವ್ದು ಕೇಳಿ, ಎಲ್ಲ ಸಾಲ ತೀರಿಸ್ತೀವಿ, ಸರ್ಕಾರದ ಖಜಾನೆ ಖಾಲಿ ಆಗಿದೆ ಅಂತ ಸಾಲ ಮಾಡಿರೋದು. ಅದೇ ಕರ್ನಾಟಕದಲ್ಲೂ ಕೂಡ ಬಂದಂತ 2 ವರ್ಷದಲ್ಲಿ 2 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ನಿಮಗೆ ಗೊತ್ತಿಲ್ಲ ಇದು? ರಾಜ್ಯದ ಬಿಡಿ, ರಾಷ್ಟ್ರದಲ್ಲಿ ಬಂದಾಗ ಜನತೆ ಬಗ್ಗೆ ಕಾಳಜಿ ಇಲ್ಲ. ರಾಜ್ಯ ಸರ್ಕಾರದಿಂದ, ಸಿದ್ದರಾಮಯ್ಯನವರ ಸರ್ಕಾರದಿಂದ ಇಡೀ ಅಭಿವೃದ್ಧಿ ಆಗ್ತಾ ಇದೆ ಅಂತ ಯಾವ್ದನ್ನ 10 ಉದಾಹರಣೆಗಳಿದ್ರೆ ಕೊಡಿ ಸ್ವಾಮಿ. ನೀವು ಇಲ್ಲ ವಾಸ್ತವ ಇದೆ ಕೊಡಿ. ರಾಜ್ಯದಲ್ಲಿ 10 ಉದಾಹರಣೆಗಳನ್ನ ಅದನ್ನ ಇದ್ರೆ ಇಂತ 2 ರಾಜ್ಯ ಕಂಪೇರ್ ಮಾಡ್ಕೊತೀರಾ? ರಾಜ್ಯಕ್ಕೆ ರಾಷ್ಟ್ರಕ್ಕೆ ರಾಜ್ಯದರಾಗಿ ನೀವು ರಾಜ್ಯದರಲ್ವಾ? ರಾಜ್ಯಗಳಲ್ಲಿ ನಿಮ್ದು ಸಮಸ್ಯೆ ಬಗ್ಗೆ ಮಾತಾಡ್ಬೇಕಾ? ಒಂದು ಪಂಜಾಬ್ ನಮ್ದು 1 2 3 ಇರ್ತದೆ. ಯಾವ್ದು ವಿಚಾರ ಹೇಳ್ರಿ ನೀವು? ಮೋದಿಯವ್ರನ್ನ ನೋಡ್ಕೊಂಡು ನಾವು ಈ ರೀತಿ ಅಭಿವೃದ್ಧಿ ಮಾಡೋದನ್ನ ಕಲ್ತ್ಕೊಂತ ಇರ್ತಕ್ಕಂಥದ್ದು ಬೇರೆ ದೇಶದವರಿಗೆ ಕಾಣಿಸ್ತಾ ಇದೆ. ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಜ್ಯದಿಂದ ಆಯ್ಕೆ ಆಗೋಗಿರೋದು. ಯಾರು ಫೈನಾನ್ಸ್ ಸ್ನಾತಕೋತ್ತರ ಪಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅವರು. ಈಗ ನಮ್ಮ ರಾಜ್ಯಕ್ಕೆ ಯಾವುದೇ ಅನುಕೂಲಗಳು ಮಾಡದೆ ನಮ್ಮಿಂದ ಎಲೆಕ್ಟ್ ಆಗೋಗಿರೋ ಬೇರೆ ರಾಜ್ಯಗಳಲ್ಲಿ ತಮಿಳುನಾಡಲ್ಲಿ 10%
ಇವತ್ತು ಲಕ್ಷಾಂತರ ಕೋಟಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ನಿಮಗೆ ಮಾಹಿತಿ ಸಿಗೋದಿಲ್ಲ, ವಿರೋಧ ಪಕ್ಷರಿಗೆ ಮಾಹಿತಿ ಸಿಗೋದಿಲ್ಲ. ಲಕ್ಷಾಂತರ ಕೋಟಿ ಕೆಲಸಗಳು ನಡೀತಾ ಇದೆ ರೀ. ರಸ್ತೆಗಳು ಇರ್ಬೋದು, ಜಲಮಾರ್ಗಗಳು ಇರ್ಬೋದು. ಕೋಟಿ ಅಂಬಾನಿ ಅವರಿಗೆ ಕೊಟ್ಟಿರೋ ಉಡುಗೊರೆಗಳು ಸುಳ್ಳು ಹೇಳಿಕೆ. ತೆಲಂಗಾಣದಲ್ಲಿ ಯಾವ ಸರ್ಕಾರ ಇರೋದು? ತೆಲಂಗಾಣದಲ್ಲಿ ಯಾವ ಸರ್ಕಾರ ಇರೋದು? ಪ್ರಶ್ನೆ ಉತ್ತರ ಕೊಡ್ರಿ. ತೆಲಂಗಾಣದ ಯಾವ ಸರ್ಕಾರ ಇರೋದು? ತೆಲಂಗಾಣದಲ್ಲಿ ಯಾವ ಸರ್ಕಾರ ಇರೋದು? 40% ಜನಗಳಲ್ಲಿ ತೆಲಂಗಾಣದಲ್ಲಿ ಯಾವ ಸರ್ಕಾರ ಇರೋದು? ಕಾಂಗ್ರೆಸ್ ಸರ್ಕಾರ ರೀ. 8,000 ಕೋಟಿ ಇನ್ವೆಸ್ಟ್ ಮಾಡಿಕೊಂಡ್ರು. ನೈತಿಕತೆ ಇಲ್ವಾ ಮಾತಾಡೋದಕ್ಕೆ? ಇದೇ ಅದಾನಿ ಗ್ರೂಪ್ ನ ಕರ್ಕೊಂಡ್ಬಂದು 8,000 ಕೋಟಿ ಇನ್ವೆಸ್ಟ್ ಮಾಡ್ಕೊಂಡ್ರೆ ಕಾಂಗ್ರೆಸ್ ಸರ್ಕಾರ. ಇದು ನಿಮಗೆ ಕಾಣಲ್ವೇನ್ರಿ? ಅದಾನಿನವರು ಒಂದು ಇನ್ವೆಸ್ಟರ್ ಕಂಪ್ನಿಗಳು ಎಲ್ಲಿ ಯಾವ ರಾಜ್ಯಕ್ಕೆ ಬೇಕಾದ್ರೂ ಹೋಗಿ ಮಾಡ್ತಾರೆ. ನಿಮ್ಗೆ ಏನು ಅಂದ್ರೆ ಇವತ್ತು ಬಿಡ್ರಿ, ನೀವು ಯಾವ ಜನಕ್ಕೇನು ಉದ್ಧಾರ ಆಗ ಕೆಲಸ ಮಾಡ್ತಾ ಇಲ್ಲ, ಯಾವ ರಾಜ್ಯಕ್ಕೇನು ಉದ್ಧಾರ ಆಗ ಕೆಲಸ ಮಾಡ್ತಾ ಇಲ್ಲ. ಬಿಡಿ, ಅರ್ಥ ಮಾಡ್ಕೊಳ್ಳಿ. ಬಾಯ್ನಲ್ಲಿ ಬರೋ ಅಂತ ಚಾಟಿ ಬೀಸಿದೆ ಅವರಿಗೆ. ಕೇಳಿಸ್ಕೊಳ್ರಿ, ಜಟ್ಟಿ ಕೆಳಗಡೆ ಮೀಸೆ ಅದು ಅಧೀನ ಸಂಸ್ಥೆಗಳು, ಅಧೀನ ಸಂಸ್ಥೆಗಳು ಏನ್ ಬೇಕಾದ್ರೂ ಮಾಡ್ಕೊಂತಾರೆ. ಯಾರು ಮಾಡಿಸಪ್ಪ ಅವರು ಅನ್ಭವಿಸ್ಕೊಂತಾರೆ. ಇಡಿ ಸಂಸ್ಥೆಗೆ, ತನಿಖೆ ಸಂಸ್ಥೆಗೆ ವಿಶ್ವಾಸನೆ ಇಲ್ಲದ ಮಾತುಗಳನ್ನ ಯಾಕೆ ಆಡ್ತಾ ಇದ್ದೀರಾ? ವಿಶ್ವಾಸನೆ ಇಲ್ಲ ನಿಮ್ಗೆ. ಇವತ್ತು ನಿಮಿಷ ಗೋವಿಂದರಾಜ್ ಕೆಲಸ ಮಾಡ್ತಾರೆ. ನಿಮ್ಗೆ ಕಳ್ತನ ಮಾಡೋರ್ಗೆ ಯಾಕ್ರಿ ಮನಸ್ಸು ಉಳ್ಳುಳ್ಳುಗ ಇರುತ್ತೆ ಯಾವಾಗ್ಲೂ? ಕಳ್ತನ ಮಾಡಿಲ್ಲ ಕಳ್ತನ ಮಾಡಿರೋ ಭಯ ಪಡ್ತಾರೆ. ನಿಮ್ಗೂ ಭಯ, ಕಳ್ತನ ಮಾಡಿದವ್ರಿಗೆ ಯಾಕ್ರಿ ಭಯ ಬರುತ್ತೆ? ಕಳ್ತನ ಮಾಡಿದವ್ರಿಗೆ ಯಾಕ್ರಿ ಭಯ? ಕಳ್ತನ ಮಾಡಿದವ್ರಿಗೆ ಯಾಕ್ರಿ ಭಯ? ನೀವು ಕಳ್ತನ ಮಾಡಿ ಕೆಲಸ ಕಳ್ತನ ಮಾಡ್ಬಿಟ್ಟು ಅದನ್ನ ಬಚಾವ್ ಆಗ್ಬೇಕು ಅಂತ ಯೋಚನೆ ಮಾಡಿದ್ರೆ ಹೆಂಗ್ ಸಾಧ್ಯ? ನಾವು ಒಳ್ಳೆ ಪ್ರಶ್ನೆಯನ್ನೇ ಎತ್ತಿದ್ರಿ, ಏನಂದ್ರೆ ಸಂಸತ್ತು ಮತ್ತೆ ಇದು ವಿಚಾರಗಳಿದೆಯಲ್ಲ, ಇದು ಅಧಿವೇಶನಗಳು ನಡೆಯೋದೇನಂದ್ರೆ ಬಡವರ ಮತ್ತೆ ಈ ದೀನ ದಲಿತರ ಮತ್ತೆ ಆಗ್ತಕ್ಕಂತ 75 ಲಕ್ಷ ಕೋಟಿ ಆಹಾರ ಪಡಿತಾರೆ ಇವತ್ತು. ಕಳೆದ 11 ವರ್ಷದಲ್ಲಿ ಬಡವರ ಯಾವ ಸ್ವಾರ್ಥ ಆಹಾರ ಪಡಿತಾರೆ, ಕೊಡ್ತಾರೆ, ನಿರಂತರವಾಗಿ ಕೊಡ್ತಾ ಇರ್ತಕ್ಕಂಥ ಸರ್ಕಾರ ಇಡೀ ದೇಶ ಅಭಿವೃದ್ಧಿ ಆಗ್ತಾ ಇದೆ. ಕಾಂಗ್ರೆಸ್ ತಡ್ಕೊಳಕ್ಕಾಗ್ತಾ ಇಲ್ಲ. ಅಭಿವೃದ್ಧಿ ಕೆಲಸ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದೇನಿದ್ರೆ ಅದು ಮೋದಿ ಅವರ ನೇತೃತ್ವ ಸರ್ಕಾರ. ಇಡೀ ದೇಶದಲ್ಲಿ ಅಭಿವೃದ್ಧಿ ಅನ್ನೋದು ನಿರಂತರವಾಗಿ ನಡೀತಾ ಇದೆ. ಅದು ಕಾಂಗ್ರೆಸ್ ಅವರಿಗೆ ನೋಡಿ ತಡ್ಕೊಳಕ್ಕಾಗ್ತಾ ಇಲ್ಲ. ಈಗ ವಿದೇಶಿ ಪ್ರವಾಸದ ಬಗ್ಗೆ ನೀವು ಎತ್ತಿದ್ರಿ, ಅದಕ್ಕೇನು ಕ್ಲಾರಿಫಿಕೇಶನ್? ದೇಶದಲ್ಲಿ 11 ವರ್ಷ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ರೇಷನ್ ಕೊಡಕ್ಕಾಗಿಲ್ಲ. ಇವತ್ತು ನಿರಂತರವಾಗಿ 85 ಕೋಟಿ ಜನಕ್ಕೆ ನಿರಂತರವಾಗಿ ಇವತ್ತು ಸದನದಲ್ಲಿ ಕಲಾಪದಲ್ಲಿ ವಿಚಾರವಾಗಿ ಚರ್ಚೆ ಆಗಬೇಕಾಗಿತ್ತು. ರಾಷ್ಟ್ರೀಯ ಹೆದ್ದಾರಿಗಳು ಮಾಡಿಲ್ಲ, ಹರ್ ಘರ್ ಪಾನಿ ಮಾಡಿಲ್ಲ, ಜನೌಷಧಿ ಕೇಂದ್ರಗಳು ಮುಚ್ಚಿಬಿಟ್ಟಿದ್ದೀರಿ, ಮತ್ತೆ ಆವಾಸ್ ಯೋಜನೆಯಲ್ಲಿ ಯಾವುದೇ ತರ ನಮಗೆ ಅನುದಾನ ಕೊಡ್ತಾ ಇಲ್ಲ, ಮತ್ತೆ ಸೇತುವೆಗಳು ಮಾಡಿಲ್ಲ, ಏರ್ಪೋರ್ಟ್ಗಳು ಡೆವಲಪ್ಮೆಂಟ್ ಮಾಡಿಲ್ಲ, ಶೌಚಾಲಯಗಳು ಮಾಡಿಲ್ಲ. ಇಂಥದ್ದೇ ಚರ್ಚೆ ನಡೀತಾ ಇದೆಯಾ? ರಾಜೀನಾಮೆ ಕಂಡಿದ್ದಾರೆ. ಇವತ್ತೇನು ಹೇಳ್ತಾರೆ, 100 ಇಂದಿರಾ ಕ್ಯಾಂಟೀನ್ ತಂದ್ರಲ್ಲ ಕಾಂಗ್ರೆಸ್ ರಾಜ್ಯ ಸರ್ಕಾರದಲ್ಲಿ, ಇವತ್ತು ಅವು ಕಳ್ತನದ ತಂಗುದಾನಗಳಾಗಿದ್ದಾವೆ. ಇವತ್ತು ಬಡವರು ಹಸಿದ ಬಂದವರಿಗೆ ಊಟ ಇಲ್ಲ, ಮುಚ್ಚಿನ ಕ್ಯಾಂಟೀನ್ಗಳಿವೆ. ಅದರಲ್ಲಿ ಕೆಪಿಸಿಸಿಗಳು ಕಚೇರಿಗಳು 100 ತೆಗಿತೀವಿ, ರಾಜೀನಾಮೆ ಕೊಡ್ತೀನಿ. ಸುಮ್ಮನೆ ಬಿಲ್ಡಿಂಗ್ ಕಟ್ಟೋದಲ್ಲ, ಜೆಡಿಎಸ್ ಬಿಜೆಪಿ ನೀವೆಲ್ಲರೂ ಅವರೇ ಚರ್ಚೆ ಇಲ್ಲ, ರಾಜೀನಾಮೆ ಬಗ್ಗೆ ಚರ್ಚೆ. ಜೆಡಿಎಸ್ ಸ್ನೇಹಿತರು 3 ಜನ ಏನ್ ಹೇಳಿದ್ರು, ನಮ್ಮ ದೇಶದಲ್ಲಿ 85 ಕೋಟಿ ಪಡಿತರ ಚೀಟಿ ಕೊಡ್ತೀವಿ ಅಂತ ಹೇಳಿದ್ರು ಅವರು. ಹೌದು. 13 ವರ್ಷದಿಂದ ಇವರು ಬಡತನ ನಿರ್ಮೂಲನೆ ಮಾಡಕ್ಕಾಗಲ್ಲ, 60 ವರ್ಷದಿಂದ ಇವರು ಬಡತನ ನಿರ್ಮೂಲನೆ ಮಾಡಕ್ಕಾಗಿಲ್ಲ. ನಾಚಿಕೆ ಮಾನ ಮರ್ಯಾದಿಲ್ಲ ಇವರು. ನಾವು ಹೇಳ್ತಾರೆ, ನಾವು ನಿರಂತರವಾಗಿ ನಿಲ್ಸಿಲ್ಲ, ಬಡವರಿಗೆ ಇನ್ನ ಅನುಕೂಲ ಆಗ್ಬೇಕು ಅನ್ನೋ ವಿಚಾರ ಇಟ್ಕೊಂಡೆ ನೀವು ಹೋಗ್ಬೇಡಿ. ಜನರ ಹತ್ರ ರೇಷನ್ ತಗೋತಾರಲ್ರಿ, ಅವ್ರ ಹತ್ರ ಹೋಗಿ ಹೇಳಿ, ಅವ್ರು ಉತ್ತರ ಕೊಡ್ತಾರೆ ನಿಮ್ಗೆ. ಮೇಲೆ ಭಾರ ಹೊರಿಸಿದ್ದಾರೆ. ಅಭಿವೃದ್ಧಿ ಇಲ್ಲ, ಎಜುಕೇಶನ್ ಅಂತೂ 0. ಯಾವ್ದು ಒಂದು ಅಭಿವೃದ್ಧಿ ಇಲ್ಲ. ಇಂಥ ಕೆಲಸ ಆಗ್ಬೇಕು ಅಂತ ಎಕ್ಸಾಂಪಲ್ ಹೇಳ್ರಿ, ಒಂದು ಎಕ್ಸಾಂಪಲ್, ಒಂದು ಪೇಪರ್ ಕೊಡ್ರಿ. ಮುಂದಿನ ದಿನಗಳಲ್ಲಿ ಕೀಳು ಮಟ್ಟದ
10 ಪಟ್ಟಿ ಕೊಡ್ರಿ ನೋಡೋಣ. 10 ಪಟ್ಟಿ ಕೊಡ್ರಿ, ಕೆಲಸ ಆಗಿಲ್ಲ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ಕಾಂಗ್ರೆಸ್ಗೆ ಚಾಲೆಂಜ್ ಮಾಡ್ತೀನಿ. ಇಂಥ ಕೆಲಸ ಆಗಬೇಕು ಅಂತ ಯಾವ್ದಾದ್ರು ನಿಮ್ಮ ನಾಯಕರು ಪತ್ರ ಬರ್ದೆ ಕೊಡ್ರಿ ನೋಡೋಣ. ಬರೀ ವಿದೇಶ ಸುತ್ತ ಕೆಲಸ ಮಾಡ್ಬೇಕು ಈ ದೇಶಕ್ಕೋಸ್ಕರ. ಒಟ್ಟಾರೆ ಜಗದೀಪ್ ಧನ್ಕರ್ ಅವರ ರಾಜೀನಾಮೆ ರಾಜಕೀಯ ಪ್ರೇರಿತವೋ ಅಥವಾ ಸ್ವಇಚ್ಛೆಯಿಂದ ಕೊಟ್ಟಿದ್ದೋ, ಆದರೆ ಪ್ರತಿಪಕ್ಷಗಳು ದೇಶದ ಪ್ರಶ್ನೆಯನ್ನು ಇಟ್ಟುಕೊಂಡು ಆಡಳಿತ ಸರ್ಕಾರವನ್ನು, ಕೇಂದ್ರ ಸರ್ಕಾರವನ್ನು ಕಟ್ಟಿ ಹಾಕುವ ಸಂದರ್ಭದಲ್ಲಿ ಸಬ್ಜೆಕ್ಟೇ ಡೈವರ್ಟ್ ಮಾಡೋದಕ್ಕೆ ಒಂದು ಸಬ್ಜೆಕ್ಟ್ ಕೊಟ್ಟಂಗೆ ಆಯಿತು. ಅದೇನೇ ಇದ್ರೂ ಕೂಡ ಜಗದೀಪ್ ಧನ್ಕರ್ ಅವರ ರಾಜೀನಾಮೆಯೂ ಆಗಿದೆ. ಆ ಸ್ಥಾನಕ್ಕೆ ಯಾರು ಬರ್ತಾರೆ ಅನ್ನುವಂಥ ಕುತೂಹಲದ ಜೊತೆಗೆ ಪ್ರತಿಪಕ್ಷಗಳು ಇದು ಯಾವುದೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಹಾಗೆ ಕಾಲಹರಣ ಮಾಡಿಬಿಡಿ, ದೇಶದ ಜನತೆಯ ಪ್ರಶ್ನೆಗಳನ್ನು ನೀವು ಪ್ರಶ್ನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.